ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋನ್ನೇತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕ ನಮಸ್ಕೃತಂಚ ತ್ರೈಗುಣ್ಯವರ್ಜಿತಮಜಂ ಭುವಾದ್ಯಮೀಶಂ ವಂದೇ ಭವಘ್ನಮರಾಸುರಸಿದ್ಧವಂದ್ಯಂ. ನಾರಾಯಣಂ ನಿಖಿಲಪೂರ್ಣಗುಣೈಕದೇಹಂ ನಿರ್ದೋಷಮಾಪ್ಯತಮಮಪ್ಯಖಿಲೈಃ ಸುವಾಕ್ಯೈಃ ಯಶೋದ್ಭವಾದಿತಮಶೇಷವಿಶೇಷತೋಪಿ ವಂದ್ಯಂ ಸದಾ ಪ್ರಿಯತಮಂ ಮಮ ಸನ್ನಮಾಮಿ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ಈಗ ಅನುಗೀತೆಯನ್ನು ಹೇಳ್ತಾ ಇದ್ದಾರೆ. ಗೀತೋಕ್ತಂ ವಿಸ್ಮೃತಂಚಾಸ್ಮೈ ಪುನಃ ವಿಸ್ತರತೋ ವದತ್. ಗೀತೆಯಲ್ಲಿ ಹೇಳಿದ್ದನ್ನು ಅರ್ಜುನಯನ್ನು ಮರೆತಿದ್ದ, ಅದನ್ನು ಪುನಃ ವಿಸ್ತಾರವಾಗಿ ಭಗವಂತರಾದ ಕೃಷ್ಣ ಉಪದೇಶವನ್ನು ಮಾಡಿದ. ಅದು ಅನುಗೀತ ಅಂತ ಅದಕ್ಕೆ ಹೆಸರು. ಅದು ಗೀತ, ಇದು ಅನುಗೀತ. ಇತ್ತ ಅನು ಎಂಬುದಕ್ಕೆ ವಿಸ್ತಾರ ಅಂತ ಅರ್ಥ. ಅದಕ್ಕೆ ವಿಸ್ತಾರತೋ ಅಬ್ರವೀತ್. ಏನು ಹೇಳಿದರು? ಸಾರಾಂಶ ಹೇಳಿದ್ದಾರೆ. ಭಾಳ ದೊಡ್ಡದದು, ಭಾರಿ ಸಾರಾಂಶ ಇಷ್ಟು ಅಂತ ಹೇಳಿದ್ದಾರೆ. ಏನದು? ವಾಣಿ ಪ್ರಾಣೋ ವಾಸುದೇವ ಇತ್ಯೇತೈ ಅಖಿಲಂ ಜಗತ್ತತಂ. ಅಖಿಲಂ ತತಂ. ವಾಣಿ ಪ್ರಾಣ ವಾಸುದೇವ ಇತಿ ಏತೈ ಅಖಿಲಂ ತತಂ. ವಾಣಿ ಸರಸ್ವತಿ ಭಾರತೀಯರು, ಪ್ರಾಣ ಬ್ರಹ್ಮವಾಯುಗಳು, ವಾಸುದೇವ ನಾರಾಯಣ, ಇತಿ ಏತೈ ಈ ಇವರಿಂದ ಅಖಿಲಂ ತತಂ ಎಲ್ಲವೂ ವ್ಯಾಪ್ತವಾಗಿದೆ. ಬಹಳ ಮುಖ್ಯ ಇದು. ಎಲ್ಲವೂ ವ್ಯಾಪ್ತವಾಗಿದೆ, ಎಲ್ಲ ತತ್ವಗಳಲ್ಲೂ ಇವರೆಲ್ಲ ಇದ್ದಾರೆ ಅಂತ ಅರ್ಥ. ಸರ್ವೋತ್ತಮತ್ವಮೇತೇಷಾಂ ಸರ್ವಮೇತದ್ವಶೇ ಜಗತೆ. ಸರ್ವೋತ್ತಮತ್ವಂ ಏತೇಷಾಂ, ಇವರೆಲ್ಲರಿಗೂ ಮೂರು ಜನಕ್ಕೂ ಸರ್ವೋತ್ತಮತ್ವ ಇದೆ ಅಂತ ಹೇಳಿಬಿಟ್ರು. ಮೂರು ಜನಕ್ಕೂ ಸರ್ವೋತ್ತಮತ್ವ ಹೇಗಿರುತ್ತೆ ಅದಕ್ಕೆ ಹೇಳ್ತಾರೆ. ವಾಣಿ ಸರಸ್ವತಿ ಭಾರತೀಯರಿಗೆ ಸ್ತ್ರೀಯರಲ್ಲಿ ಸರ್ವೋತ್ತಮತ್ವ ಜೀವಕೋಟಿಯಲ್ಲಿ. ಅನಂತರ ಬ್ರಹ್ಮವಾಯುಗಳು ಜೀವೋತ್ತಮರಾದ್ದರಿಂದ ಅವರು ಅಲ್ಲಿ ಸರ್ವೋತ್ತಮತ್ವ. ಆಮೇಲೆ ನಾರಾಯಣ ಸರ್ವೋತ್ತಮ. ಈ ರೀತಿ ಮೂರು ರೀತಿಯ ಅವ್ರ ರಿಲೇಟಿವು, ಇವರದ್ದು ಅಬ್ಸಲ್ಯೂಟ್. ಇಷ್ಟೇ ವ್ಯತ್ಯಾಸ. ಸರ್ವೋತ್ತಮ ಶಬ್ದ ಉಪಯೋಗಿಸಿದ್ದಾರೆ. ಸರ್ವದೇವೋತ್ತಮೋ ವಾಯು ಇತಿ ಜ್ಞಾನಾನ್ನ ಚಾಪರಂ ಪ್ರಿಯಮಸ್ತಿ ಹರೇಃ ಕಿಂಚಿತ್ ಅಂತ ಹೇಳಿದಾಗ ಸರ್ವೋತ್ತಮತ್ವ ಆ ಗುಂಪಿನಲ್ಲಿ ಎಲ್ಲರಲ್ಲೂ ಸೇರಿ ದೇವರಿಗೆ ಆ ಪದ ಉಪಯೋಗಿಸೋದು. ತಸ್ಮಾತ್ ವಾಯುರ್ದೇವದೇವೋ ವಿಶಿಷ್ಟ. ಇಲ್ಲಿ ಬಂದಿತ್ತದು ವಾಯುರ್ಭೀಮೋ ಭೀಮನಾದ. ವಾಯುರ್ದೇವದೇವೋ ವಿಶಿಷ್ಟ ಅಂತ ಹೇಳಿದ್ರು. ಸರ್ವೋತ್ತಮ ಅಂತ ಹೇಳಿದರು. ಎಲ್ಲಿ ದೇವತೆಗಳಲ್ಲಿ ಸರ್ವೋತ್ತಮರೇ ಹೊರತು ಎಲ್ಲರಲ್ಲಿ ಅಲ್ಲ. ಸರ್ವಂ ಏತದ್ವಶೇ ಜಗತ್ ಈಶಾವಾಸ್ಯವಿದಂ ಸರ್ವಂ ಏತದ್ವಶೇ ಜಗತ್ ವಶೀ ವಶೇನ ಕಶ್ಯಾಪಿ ಉತ್ತರೋತ್ತರಮೇತೇಪಿ ಗುಣೋಚ್ಚಾಹ ತದ್ವಶೇ ಪರೇ. ಅದನ್ನು ಸ್ಪಷ್ಟ ಮಾಡ್ತಾರೆ. ಉತ್ತರೋತ್ತರತಃ ಉತ್ತರೋತ್ತರಂ ಅಂದರೆ ಮೇಲ್ಮೇಲೆ ಹೋಗ್ತಾ ಹೋದಂತೆ ವಾಣಿ, ಆಮೇಲೆ ಪ್ರಾಣ, ಆಮೇಲೆ ವಾಸುದೇವ. ಈ ಕ್ರಮದೊಳಗೆ ಅಂದರೆ ಆರೋಹಣ ಕ್ರಮದಲ್ಲಿ ತಾರತಮ್ಯ ಇದೆ. ಗುಣೋಚ್ಚಾಹ ಗುಣದಲ್ಲಿ ಉತ್ತಮರಾಗಿದ್ದಾರೆ. ಪರೇ ತದ್ವಶಃ ಉಳಿದವರೆಲ್ಲ ಮೂರು ಜನದ ವಶರಾಗಿದ್ದಾರೆ. ಇತ್ತಂ ಹರೇರ್ವಶೇ ಸರ್ವಂ ಗುಣಪೂರ್ಣಶ್ಚ ಸ ಪ್ರಭು ಏಕ ಏವ ನ ಚಾನ್ಯೋಸ್ತಿ ಪ್ರಾಣೋಚ್ಚ ತದಧೋ ರವಾ. ಇತ್ತಂ ಹರೇರ್ವಶೇ ಸರ್ವಂ. ಇದಿಷ್ಟು ವಶೀ ವಶೇನ ಕಶ್ಯ ಇಷ್ಟು ವಿವರಣೆ ಇದ್ದಾಗ ಲೆಕ್ಕ. ಇದಿಷ್ಟು ಕೂಡ ಇವರಲ್ಲಿ ಎಲ್ಲವೂ ವ್ಯಾಪ್ತ, ಇವರೆಲ್ಲ ಎಲ್ಲವೂ ವಶ. ಪರಮಾತ್ಮನ ಮೇಲವರು ತಾರಕ್ರಮದಲ್ಲಿ ವಶ, ಉಳಿದವರೆಲ್ಲ ಇವರಿಗೂ ವಶ. ಅದಕ್ಕೆ ಅಖಿಲಂ ಅಂತ ಹೇಳಿದ್ದನ್ನು ಎಕ್ಸ್ಪ್ಲೇನ್ ಮಾಡಿದರು. ತದಧೋ ರಮಾ ಏಕ ಏವ ನ ಇತ್ತಂ ಹರೇರ್ವಶೇ ಸರ್ವಂ ಗುಣಪೂರ್ಣಶ್ಚ ಸ ಪ್ರಭು. ಸರ್ವಗುಣಪೂರ್ಣನಾದ ಪ್ರಭು, ಸರ್ವಸಮರ್ಥನಾದವನು ನಾರಾಯಣ. ಏಕ ಏವ ಏಕೋನೈಕ ಸವಃ ಕಿಂ ಏಕಮೇವಾದ್ವಿತೀಯಂ ಬ್ರಹ್ಮ ಅದೆಲ್ಲ ಬಂತು. ನ ಚ ಅನ್ಯೋಸ್ತಿ ಇನ್ಯಾರೂ ಹಾಗಿಲ್ಲ. ಆದರೆ ಮಹಾಲಕ್ಷ್ಮಿ ವಿಷಯ ಬರಲೇ ಇಲ್ಲ ಅಂತ ಕೇಳಿದರೆ ಪ್ರಾಣೋಚ್ಚ ತದಧೋ ರಮಾ ಈಗ ಹೇಳಿದರು. ವಾಣಿ ಪ್ರಾಣ ನಾರಾಯಣ ಅಂತ ಹೇಳಿದಲ್ಲ, ವಾಣಿ ಪ್ರಾಣರ ಮೇಲೆ ಮಹಾಲಕ್ಷ್ಮಿ ಇದ್ದಾರೆ, ನಾರಾಯಣ ಕೆಳಗಿದ್ದಾರೆ ಅಂತ ಹೇಳಿಬಿಟ್ಟು ತಾನು ಎಲ್ಲಿ ಚಿಂತನೆ ಮಾಡಬೇಕು ಹೇಳ್ತಾರೆ. ಲಕ್ಷ್ಮಿ ಅದು ಹೇಳಿದ್ದೇನೀಗ ತತ್ವ ಇನ್ ಬಿಟ್ವೀನ್ ಬರ್ತಾರೆ ಅಂತ ಹೇಳಿದ್ರಲ್ಲ. ಇನ್ ಬಿಟ್ವೀನ್ ನಾರಾಯಣ ಮತ್ತು ಬ್ರಹ್ಮವಾಯುಗಳ ಮಧ್ಯೆ ಲಕ್ಷ್ಮಿ ಇದ್ದಾರೆ.
ತದಧೋರಮಾ ಸ ಹುತಾಶ ಇತಿ ಪ್ರೋಕ್ತಃ ಹುತಮತ್ತಿ ಅಖಿಲಂ ಯತಃ. ಅನುಗೀತೆಯಲ್ಲಿ ಹುತಾಶ ಭಾರಿ ಶ್ರೇಷ್ಠ ಅಂತ ಹೇಳಿದ್ದಾರೆ. ಹುತಾಶ ಅಗ್ನಿ ಅಂತ ಆಗುತ್ತೆ. ಅಗ್ನಿವೇಳೆ ಪುರೋಹಿತ ಮದಾಗಾಯಿತು. ಅದಕ್ಕೆ ಹೇಳ್ತಾರೆ ಇಲ್ಲಿ ಹುತಾಶ ಅಂದರೆ ಈ ಅಗ್ನಿ ಅಲ್ಲ, ನಾರಾಯಣ ಅಂತ ಅರ್ಥ. ಹುತಾಶ ಇತಿ ಪ್ರೋಕ್ತಃ, ದೇವರು ಹುತಾಶ ಅಂತ ಯಾತಕ್ಕೆ ಕರೀತಾರೆ? ಹುತಮ್ಮತ್ತಿ ಅಖಿಲಂ ಯತಃ. ಏನೇ ಹೋಮಿಸಿದ್ದನ್ನು ಕೂಡ ಭೋಕ್ತಾರಂ ಯಜ್ಞತಪಸಾಂ ಸರ್ವಭೂತ ಮಹೇಶ್ವರಂ. ಯಾರ ಕುರಿತು ಏನೇ ಯಜ್ಞ ಮಾಡಿದರೂ ಕೂಡ ಮೊದಲೇ ಪೂರ್ಣಿ ಹೋಗೋದು ಯಾರಿಗೆ? ಅದು ದೇವರಿಗೆ. ಅದಕ್ಕೆ ಹುತಾಶ ಅಂತ ಹೇಳಿದರೆ ಈ ಹುತಾಶ ರಿಲೇಟಿವ್ ಸೆನ್ಸಲ್ಲಿ, ಅಬ್ಸಲ್ಯೂಟ್ ಸೆನ್ಸ್ನಲ್ಲಿ ಹುತಾಶ ಅಂದರೆ ಯಾರೋ? ನಾರಾಯಣನೇ. ಹೌದು ಹೌದು, ಯಜ್ಞೇಶ, ಯಜ್ಞಭೃತ್, ಯಜ್ಞ ಎಲ್ಲ ಬಂದೋಯ್ತು. ಇತಿ ಪ್ರೋಕ್ತ ಹುತಮತ್ತಿ ಅಖಿಲಂ ಯತಃ. ವಾಕ್ ಪ್ರಾಣ ಮಧ್ಯಗೋ ನಿತ್ಯಂ ಧಾರಯತ್ಯಖಿಲಂ ಜಗತ್. ವಾಕ್ ಪ್ರಾಣ ಮಧ್ಯಗೋ ನಿತ್ಯಂ ಧಾರಯತ್ಯಖಿಲಂ ಜಗತ್. ಹಿಂದೇನು ಹೇಳಿದಿರಿ ನೀವು? ಇವರಿಂದ ಎಲ್ಲ ಜಗತ್ತು ವ್ಯಾಪ್ತವಾಗಿದೆ, ಧರಿಸಿದೆ ಅಂತ ಹೇಳಿದಿರಿ. ಹಾಗಿದ್ದರೆ ನಾರಾಯಣ ಅಂತ ಹೇಳ್ತಾರಲ್ಲ ಅಂತ ಕೇಳಿದರೆ ಹೌದು. ವಾಣಿ ವಾಕ್ ಪ್ರಾಣ ಮಧ್ಯಗಃ. ವಾಯು ಸರಸ್ವತಿ ಭಾರತೀಯರಲ್ಲಿದ್ದು ಪ್ರಾಣದೇವರಲ್ಲಿದ್ದು ಮುಖ್ಯವಾಗಿ ಧರಿಸಿರೋದು ಯಾರು? ನಾರಾಯಣನೇ. ಇದನ್ನೆಲ್ಲ ಅನೇಕ ರೀತಿಯಲ್ಲಿ ಸ್ಪಷ್ಟ ಮಾಡಿದರು. ಸರ್ವೋತ್ತಮ, ಆಮೇಲೆ ಜೀವೋತ್ತಮರು, ಜೀವೋತ್ತಮೆ, ಮಧ್ಯದಲ್ಲಿ ಮಹಾಲಕ್ಷ್ಮಿ, ನಾರಾಯಣ ಆದ ತಕ್ಷಣ. ಇದಿಷ್ಟು ಬಹಳ ಮುಖ್ಯ ಪ್ರಮೇಯಗಳಿವು. ಅದನ್ನು ಯಾವ ಕಾಲಕ್ಕೂ ಕೂಡ ಬರೀಲಿಕ್ಕೆ ಸಾಧ್ಯ ಇಲ್ಲ. ಕೆಲವರು ತಾರತಮ್ಯ ಬಂದಾಗ ಅಲ್ಲಿ ಹೇಳಿದರೆ ಸಾಕು. ಇವ್ರದ್ದು ಹಾಗೆ ಯಾವಾಗಲೂ ಎಲ್ಲ ಕಾಲಕ್ಕೂ ತಿಳಿದಿರಬೇಕು ಅಂತ ಹೇಳೋದಕ್ಕೆ ಅಖಿಲಂ ಜಗತ್ ಅಂತ ಹೇಳಿದರು. ಯಾಕೆ ಸೇರಿಸಲಿಲ್ಲ? ನೀವು ಕೇಳಬೇಕು ಅಂತಾರೆ ಸೇರಿಸಲಿಲ್ಲ. ಮಹಾಲಕ್ಷ್ಮಿನ ಪ್ರತ್ಯೇಕ ಹೇಳಬೇಕಾಗಿಲ್ಲ ಅಂತ ಅಂಡರ್ಸ್ಟುಡ್ಡಲ್ಲಿ. ಇಲ್ಲಿ ಕ್ಲಾರಿಫಿಕೇಷನ್ ಇದೆ ಅಷ್ಟೇ. ನಾರಾಯಣ ಹೇಳಿದ್ರು ಪಂಚಭೇದ ಹೇಳ್ತೀವಿ, ಜೀವೇಶ್ವರ ಭೇದ. ಲಕ್ಷ್ಮಿ ಬರಲೇ ಇಲ್ಲ ಅಂತ ಕೇಳಿದರೆ ಈಶಕೋಟಿ ಪ್ರವಿಷ್ಠೆ, ಅಲ್ಲಿಬ್ಬರು ಮಾಡಬೇಕಾಗುತ್ತೆ ಅಷ್ಟೇ. ಅಂದರೆ ಒಂದು ಅಕಸ್ಮಾತ್ ಸೇರಿಸ್ಬಿಟ್ಟು ಏನಾಗ್ತಿತ್ತು, ಈ ಪಂಚಭೇದ ತಿಳ್ಕೊಳ್ಳೋದಕ್ಕೆ ಬದ್ದಾಡ್ತಿರ್ತಾರೆ, ಅದು ಜಾಸ್ತಿ ಆಗಿಬಿಡುತ್ತೆ. ಅವ್ರ ಉದ್ದೇಶ ಇರೋದು ಎಲ್ಲರೂ ತಿಳ್ಕೊಬೇಕು. ಸಂಕ್ಷೇಪ ತಿಳ್ಕೊಳ್ಳೋದಕ್ಕೆ ಅರ್ಹತೆ ಕೆಲವರಿಗೆ, ವಿಸ್ತಾರ ತಿಳ್ಕೊಳ್ಳೋ ಶಕ್ತಿ ಎಲ್ರಿಗಿರೋದಿಲ್ಲ. ಅದು ಆದ್ದರಿಂದ ಇಬ್ಬರಿಗೂ ತಿಳೋಕ್ಕೋಸ್ಕರವಾಗಿ ಬ್ಯಾಲೆನ್ಸ್ ಮಾಡ್ತಾರೆ. ಇದು ಶಾಸ್ತ್ರದ ವೈಶಿಷ್ಟ್ಯ. ಅದು ಇಷ್ಟ ಆದರೂ ಕೂಡ ನಾವು ಕೆಲವರಿಗೆ ಮಾತ್ರ ಪಾಠ, ಕೆಲವರಿಗಿಲ್ಲ ಅಂದರೆ ತಪ್ಪಾಗ್ತದೆ. ಎಲ್ಲರಿಗೂ ತಿಳಿಬೇಕು ಅಂತ ಮುಖ್ಯ ತಾತ್ಪರ್ಯ ಅಷ್ಟು. ಏನು ಹಾಂ, ಯಾವ ಮತ್ತೆ ಹೇಳಬೇಕಾಗಿಲ್ಲ ಅಂತ ಅರ್ಥ. ನಾರಾಯಣ ಹೇಳಿ ಬಂದೇ ಬಿಡ್ತಾರೆ ಅವರು. ತತ್ರ ಸನ್ನಿಹಿತ ಶ್ರೀಶ್ಚ ಯತ್ರ ಸನ್ನಿಹಿತೋ ಹರಿಹಿ. ಆಚಾರ್ಯರ ಮಾತು. ಎಲ್ಲಿ ನಾರಾಯಣ ಅಂತೇಳಿ ಲಕ್ಷ್ಮಿ ಇದ್ದೇ ಇರ್ತಾರೆ, ಮತ್ತೆ ತಿಳ್ಕೊಳ್ಳೋ ಕಾರಣನೇ ಇಲ್ಲ ಅಂತ ಅರ್ಥ. ವಾಕ್ಪ್ರಾಣ ಮಧ್ಯಗೋ ನಿತ್ಯಂ. ಶ್ರಾವಣ ಕರೆದಾಗ ಪರಿವಾರ ಕರ್ಕೊಂಡ್ಬನ್ನಿ ಅಂತ ಹೇಳಬೇಕಾಗಿಲ್ಲ, ಗೊತ್ತಾಯ್ತಾ? ಎಡಬಲ ಸೇವಕರು ಬರ್ತಾರಾ? ಯಾವುದು ಕೇಳಬೇಕಾಗಿಲ್ಲ. ಏನರ್ಥ? ಅವ್ರು ಹೋದ್ಬಿಟ್ರೆ ಪೇಟೆಯಲ್ಲಿಂದ ಬರ್ತಾರೆ ಅಂತ ಅರ್ಥ. ಅದು ಮತ್ತೆ ಬಿಡಿಸಿ ಹೇಳಬೇಕಾಗಿಲ್ಲ. ಕೆಲವೊಮ್ಮೆ ತಿಳಿಲಿ ಅಂತ ಕೆಲವು ಹೇಳ್ತಾರೆ, ಅನೇಕ ಸರ್ತಿ ಹೇಳೋದಿಲ್ಲ. ಏನೋ ಕೈಮುತ್ಯ, ಅದು ಕೈಮುತ್ಯ ತಿಳಿಲೇಬೇಕು. ಸಹುತಾಶ ಯಾರು ಬಂದ ನಿಮ್ಮೊಬ್ಬರೇ ಹೇಳಿದ್ದು ಎಲ್ಲರೂ ಬಂದುಬಿಟ್ರಲ್ಲ ಅಂತಂತಾರೆ. ಯಾರು ಕೇಳಿದವರು ಇದ್ದಾರೆ ಪುಣ್ಯಕ್ಕೆ? ಯಾರು ಕೇಳಿಲ್ಲ. ನೀವೊಬ್ಬರೇ ಕರೆದಿದ್ದು, ಯಾರನ್ನು ಕರೆದೇ ಇಲ್ಲ. ಯಾಕೆ ಬಂದಿರೋರೆಲ್ಲ ಅಂತ ಕೇಳಿದರೆ ಒಬ್ಬರೇ ಬರ್ತೀರಿ ಅಂತ ಅಷ್ಟೇ ಏರ್ಪಾಡು ಮಾಡಿದ್ದಾರೆ. ಯಾರು ಈ ಮಾತು ಯಾರ್ಯಾರು ಆಡಲ್ಲ. ಏನು ಗೊತ್ತು ಅವರಿಗೆ? ರಾಜ ಅಂದರೆ ಪರಿವಾರ ಸಮೇತ, ಪೀಠಾಧೀಶರು ಪರಿವಾರ ಸಮೇತ, ಒಬ್ಬರೇ ಬರೋದಿಲ್ಲ ಅಂತ ಗೊತ್ತು. ಇಲ್ಲೂ ಹಾಗೇನೆ ಅತ್ಯಂತ ಮುಖ್ಯ ಪರಿವಾರ ಮಹಾಲಕ್ಷ್ಮಿ. ಅವ್ರು ಮತ್ತೆ ಹೇಳಬೇಕಾದ ಕಾರಣನೇ ಒಂದು ಮಾತು ಹೇಳಿದ, ಅತ್ಯಂತ ಪ್ರಿಯರನ್ನು ಪ್ರತ್ಯೇಕ ಹೇಳಬೇಕಾಗಿಲ್ಲ ಅಂತೇಳಿ. ಅತ್ಯಂತ ಪ್ರಿಯರು ಮಹಾಲಕ್ಷ್ಮಿ, ಅತ್ಯಂತ ಪ್ರಿಯಳಾದ್ದರಿಂದ ಮತ್ತೆ ಹೇಳಬೇಕಾಗಿಲ್ಲ. ಸ ಹುತಾಶ ಇತಿ ಪ್ರೋಕ್ತೋ ಹುತಮತ್ತಿ ಅಖಿಲಂ ಯತಃ ವಾಕ್ಪ್ರಾಣ ಮಧ್ಯಗೋ ನಿತ್ಯಂ ಧಾರಯತಿ ಅಖಿಲಂ ಜಗತ್. ಮಧ್ಯಗ ಅಂದ್ರೇನು? ಅವರಿಬ್ಬರು ಮಧ್ಯೆ ಇದ್ದಾನೆ ಅಂತಲ್ಲ, ವಾಕ್ಪ್ರಾಣ ಮಧ್ಯೆ ಇದ್ದಾರಲ್ಲ, ಅವ್ರೊಳಗಿದ್ದು ಅಂತ ಅರ್ಥ. ಒಳಗಿದ್ದು ಮಾಡ್ತಾರೆ. ವಾಕ್ಪ್ರಾಣ ಕೆಲವೊಮ್ಮೆ ಮಧ್ಯ ಅಂದರೆ ಇನ್ ಬಿಟ್ವೀನ್. ಇಲ್ಲಿ ಇನ್ ಬಿಟ್ವೀನ್ ಅಲ್ಲ, ಇನ್ಸೈಡ್ ಅಂತ ಅರ್ಥ. ಇನ್ ಬಿಟ್ವೀನ್ ಅಂದರೆ ಲೋಯರ್ ಆಯ್ತು ಅಲ್ಲಿಗೆ. ವಾಕ್ಪ್ರಾಣರ ಮಧ್ಯೆ ಇದ್ದಾರೆ ಅಂತ ಹೇಳಿಬಿಟ್ರೆ ಯಾರು ದೊಡ್ಡವರಾಗ್ತಾರಾಗ? ಪ್ರಾಣದೇವರು ದೊಡ್ಡವರಾಗಿಬಿಡ್ತಾರೆ. ಇನ್ಸೈಡ್ ಅಂತ ಪ್ರಶ್ನೆ ಬರಲಿಲ್ಲ. ಎಲ್ಲಿರ್ತಾರೋ ಒಳಗಿರ್ತಾರೆ. ಆದ್ದರಿಂದ ವಾಣಿಯೊಳಗೂ ಇರ್ತಾರೆ, ಪ್ರಾಣದೇವರೊಳಗೂ ಇದ್ದಾರೆ. ಈಶೋ ಈತ ಪ್ರಾಣ. ಅದಕ್ಕೆ ಒಂದೇ ಸ್ಪಷ್ಟ ಮಾಡಿದರು. ಕೂರ್ಮರೂಪ ಶೇಷದೇವರು, ಕೆಲವು ಕೂರ್ಮ ವಾಯುದೇವರು, ಕೆಳಗೆ ವಿಷ್ಣು ಕೂರ್ಮ ಧಾರಕ ಅವರೊಳಗಿದ್ದು ಧರಿಸ್ತಾನೆ. ಬರೀ ಶೇಷದೇವ್ರನ್ನ ಯಾರು ಧರಿಸ್ತಾರೆ ಅಂದರೆ ವಾಯುದೇವರು ಅಷ್ಟೇ. ಆದರೆ ಒಟ್ಟು ಧರಿಸಿರೋದು ಯಾರು ಅಂದರೆ ವಾಯುದೇವರ ಸಮೇತ ಧರಿಸಿರೋದು ಯಾರು ಅಂದರೆ ನಾರಾಯಣನೇ. ಪ್ರಧಾನ. ಹೌದು.
ಇತಿ ಜಗತ್ ಈಶೋ ಬ್ರಹ್ಮರುದ್ರಾದ್ಯ ಜೀವಾ ಏವ ಪ್ರಕೀರ್ತಿತಾಃ ಜಗತ್ ಜಗತ್ ಧಾರಯತ್ಯಖಿಲಂ ಜಗತ್ ಸಹ ಅದಕ್ಕೆ ಸಹ ಈಶಃ ಅದಕ್ಕೆ ಆತನ ಈಶ ಅಂತ ಕರೀತಾರೆ. ಬ್ರಹ್ಮರುದ್ರಾದ್ಯಾಹ ಜೀವಾಹ ಈಶ ಅಂದರೆ ಇಷ್ಟೆಲ್ಲ ಅರ್ಥ ಬರಬೇಕು. ದೇಶತಃ ಕಾಲತಃ ಗುಣತರ ವ್ಯಾಪ್ತರಾಗಿದ್ದರೆ ಆತ ಈಶ್ವರ. ಎರಡರ ಗುಣತಃ ಬಿಟ್ಟು ಮಾಡಿದರೆ ಈಶಾ ಮಹಾಲಕ್ಷ್ಮಿ, ಉಳಿದಷ್ಟೇ ತೊಗೊಂಡ್ರೆ ಉಳಿದವರಿಗೆ ಅಷ್ಟೇ. ರುದ್ರಾದ್ಯ ಜೀವಾ ಏವ ಪ್ರಕೀರ್ತಿತಾಃ ಅವರಿಬ್ಬರೇ ದೇವಕೋ ಈಶಕೋಟಿ, ಉಳಿದವರೆಲ್ಲ ಜೀವಕೋಟಿಯವರು. ಏತಸ್ಯ ಅನಾದಿ ಸದ್ಭಕ್ತಾಃ ಮುಕ್ತಿಯೋಗ್ಯಾ ಹಿ ತೇ ಸ್ಮೃತಾಃ. ಯೇ ತಸ್ಯ ಅನಾದಿ ಸದ್ಭಕ್ತಾಃ ಮುಕ್ತಿಯೋಗ್ಯಾಃ ಅನಾದಿ ಕಾಲದಿಂದ ಯಾರು ಸದ್ಭಕ್ತರಾಗಿದ್ದಾರಲ್ಲ ಅವರೆಲ್ಲ ಮುಕ್ತಿಯೋಗ್ಯರು ಅಂತ ಅರ್ಥ. ನನ್ನ ಯೋಗ್ಯತೆ ಮಧ್ಯೆ ಮಧ್ಯೆ ಬರೋದಲ್ಲ, ಅದು ಅನಾದಿ ಕಾಲದಿಂದ ಇರಬೇಕು. ಅನಾದಿ ಕಾಲದಿಂದ ಯಾರು ಭಗವದ್ಭಕ್ತರಾಗಿದ್ದವರು ಅವರೆಲ್ಲ ಮುಕ್ತಿಯೋಗ್ಯರ ಡೆಫಿನೇಷನ್ ಅದು. ವಿಷ್ಣು ಭಕ್ತಿರ್ಹಿ ಸರ್ವೇಷಾಂ ಸದ್ಗುಣಾನಾಂ ಸ್ವಲಕ್ಷಣಂ ತದ್ಭಕ್ತ ಹೇಳಿದರು. ಭಕ್ತ ಅಂಥೇಳಿ ಭಕ್ತರ ಪ್ರಾಧಾನ್ಯರು, ಸಾಧನ ಪ್ರಾಧಾನ್ಯ ಭಕ್ತಿ ಇರೋನು ಭಕ್ತ. ಅದಕ್ಕೆ ಅದೇ ಮಾತನ್ನು ತಿಳ್ಕೊಂಡಾಗ ಪೂರ್ತಿ ಬೇರೆ ಗ್ರಂಥಗಳನ್ನೆಲ್ಲ ತಿಳ್ಕೊಂಡಾಗ ಗಟ್ಟಿಯಾಗ್ತಾ ಹೋಗೋದು. ಏತಸ್ಯ ಅನಾದಿ ಸದ್ಭಕ್ತಾಃ ಮುಕ್ತಿಯೋಗ್ಯಾ ಹಿ ತೇ ಸ್ಮೃತಾಃ. ಅನಾದಿದ್ವೇಷಿಣೋ ಯೇ ಅನಾದಿದ್ವೇಷಿಣೋ ಯೇ ಯಾರು ಅನಾದಿ ದ್ವೇಷಗಳಾಗಿದ್ದಾರೋ ಅಸ್ಮಿನ್ ಯಾರಲ್ಲಿ ವಿಷ್ಣು ಅಸ್ಮಿನ್ ಇವನಲ್ಲಿ ವಿಷ್ಣುವಿನಲ್ಲಿ ಅನಾದಿ ಭಕ್ತರಾಗಿದ್ದರೆ ವಿಷ್ಣುವಿನಲ್ಲಿ ಮುಕ್ತಿಯೋಗ್ಯರು. ಅನಾದಿ ದ್ವೇಷಗಳಾಗಿದ್ದರೆ ತಮೋಯೋಗ್ಯಾ ಸುಪಾಪಿನಃ ತಮೋಯೋಗಿಗಳು. ಅವ್ರ ಗುಣ ಏನು ಅಂದರೆ ಸುಪಾಪಿಗಳು, ಭಾರಿ ಪಾಪಿಗಳು. ಇದವ್ರ ಲಕ್ಷಣ, ತಮಸ್ಸೆ ಹೋಗೋರ ಲಕ್ಷಣ ಹೇಳಿದರು. ಏತಸ್ಯ ಅನಾದಿ ಸದ್ಭಕ್ತಾಃ ಮುಕ್ತಿಯೋಗ್ಯಾ ಹಿ ತೇ ಸ್ಮೃತಾಃ ಅನಾದಿದ್ವೇಷಿಣೋ ಯೇ ಅಸ್ಮಿನ್ ತಮೋಯೋಗ್ಯಾಃ ಸುಪಾಪಿನಃ. ತ್ರಿಧಾ ಮಿಶ್ರಾ ಮದ್ದಿನೊಂದು ಗುಂಪಿದೆ. ಇದಿಷ್ಟು ತತ್ವಸಂಖ್ಯಾನಕ್ಕೆ ಅರ್ಥ ಆಗುತ್ತಾಗ ಯಾರು ಮುಕ್ತಿಯೋಗ್ಯರು, ಎಷ್ಟು ಜನ ಮುಕ್ತಿಯೋಗ್ಯರು, ಎಷ್ಟು ಜನ ಪಂಚಧ ಮುಕ್ತಿಯೋಗ್ಯಾಸ್ತು ಪಂಚಧಾ ದೇವಋಷಿ ಪಿತೃಪ ನರಾಹ. ತಮಯೋಗ್ಯರು ಎಷ್ಟು ಜನ, ತಮಸ್ಸೆ ಹೋಗೋರು ಎಷ್ಟು ಜನ, ತಮಸ್ಸೆ ಹೋಗೋರು ಎಷ್ಟು ಜನ, ಎಷ್ಟು ವಿಧ ತಮಸ್ ಹಾಂ ಹಾಂ ಮರ್ತ್ಯದೈತ್ಯ ಪಿಶಾಚಕಾಹ ಹೇಳ್ತಾರೆ. ದೈತ್ಯ ಪಿಶಾಚ ಮರ್ತ್ಯಾಧವಾ ಚತುರ್ಧೈವ ದೇವ ದೈತ್ಯ ರಕ್ಷ ಪಿಶಾಚಕಾಹ. ಮರ್ತ್ಯಾಧವ 4 ಜನ ದೈತ್ಯರು, ರಾಕ್ಷಸರು, ಪಿಶಾಚಿಗಳು ಮತ್ತು ಮನುಷ್ಯ ಅಧಮರು. ಮನುಷ್ಯೋತ್ತವರು ಮುಕ್ತಿಯೋಗ್ಯರು, ಮನುಷ್ಯ ಮಧ್ಯವರು ರಾಜಸರು, ಮನುಷ್ಯ ಅಧಮರಿವರು. ಅದೆಲ್ಲ ತತ್ಸಂಖ್ಯಾನ ಗಟ್ಟಿಯಾಗುತ್ತಾಗ ಅದಲ್ಲೇ ಇದಿಲ್ಲೇ ಆಗಿಬಿಟ್ರೆ ಹೋಗ್ಬಿಟ್ಟು ಎಲ್ಲ ಜ್ಞಾಪಕ ಇರಬೇಕು. ಅನಾದಿದ್ವೇಷಿಣೋ ಯಸ್ಮಿನ್ ತಮೋ ಯೋಗ್ಯಾಃ ಸುಪಾಪಿನಃ ಮಿಶ್ರಾಃ ಮಧ್ಯಾಃ ಇತಿ ಜ್ಞೇಯಾಃ ಸಂಸಾರ ಪರಿವರ್ತಿನಃ. ಮಿಶ್ರ ಲಕ್ಷಣ ಏನು ಅಂತ ಕೇಳಿದರೆ ಅವರಿಗೆ ಮುಕ್ತಿ, ಇವರಿಗೆ ತಮಸ್ಸು, ಇವರು ಪರಿವರ್ತಿನಃ ಗೊತ್ತಲ್ಲ. ತ್ರಿದಿವ ನಿರಯ ಭೂಗೋಚರಾನ್ ನಿತ್ಯಬದ್ಧಾನ್ ವಾಯುಸ್ತುತಿ. ತ್ರಿದಿವ ನಿರಯ ಭೂಗೋಚರಾನ್ ಸಂಸಾರ ಪರಿವರ್ತಿಗಳಾಗ್ತಾರೆ. ಏವಂ ಜೀವಾ ತ್ರಿಧಾ ಪ್ರೋಕ್ತಾಃ ಈಶ ಆಮೇಲೆ ಜೀವರು ಅವರಲ್ಲಿ 3 ವಿಧ ಅಂತೇಳಿ ಎಲ್ಲ ಒಂದೊಂದು ಕ್ರಮವಾಗಿ ಹೇಳ್ತಾ ಬಂದರು. ಭವಂತೆ ತೇ ನಚಾನ್ಯಥಾ ನಚಾನ್ಯಥಾ ಹೀಗೆ ಇರ್ತಾರೆ. ಅನ್ಯಥಾ ಅಂದರೆ ಬದಲಾಗೋದೇ ಇಲ್ಲ, ಇದ್ದೇ ಇರ್ತಾರೆ ಅಂತ ಖಚಿತವಾಗಿ ಹೇಳಿದರು. ತಾರತಮ್ಯಂಚ ವಿಜ್ಞೇಯಂ ಲಿಂಗೈರ್ದೈಹಿಕ ಮಾನಸೈಃ ಮುಂದಿಂದು. ತಾರತಮ್ಯಂ ಚ ವಿಜ್ಞೇಯಂ ಲಲಿಂಗೈಃ ದೈಹಿಕ ಮಾನಸೈಃ. ತಾರತಮ್ಯವನ್ನು ಹೇಗೆ ತಿಳಿಯಬೇಕು? ಜ್ಞೇಯಂ ವಿಜ್ಞೇಯಂ. ಜ್ಞೇಯ ಅಂದರೆ ತಿಳಿಬೇಕು, ವಿಶೇಷವಾಗಿ ತಿಳಿಬೇಕು. ಹೇಗೆ ತಿಳಿಬೇಕು ಅಂದರೆ ಲಿಂಗೈಃ ದೈಹಿಕ ಮಾನಸೈಃ. ಅದು ಮನಸ್ಸಿನ ಲಕ್ಷಣಗಳು, ದೇಹದ ಲಕ್ಷಣಗಳು. ಮನಸ್ಸಿನ ಲಕ್ಷಣಗಳು ಅಂದರೆ ಭಕ್ತ್ಯಾದಿಗಳು. ದೇಹದ ಲಕ್ಷಣ ಅಂತ ಹೇಳಿದರೆ ದ್ವಾತ್ರಿಂಶ ಲಕ್ಷಣೋಪೇತತ್ವಾದಿಗಳು ಇಲ್ಲಿ ಈ ಲಕ್ಷಣ ಹಿಂದೆ ಹೇಳಿದ್ದಾರೆ. ದೈಹಿಕ ಲಕ್ಷಣ ಅಂತ ಹೇಳಿದರೆ ಇದು ಸಾಮುದ್ರಿಕ ಶಾಸ್ತ್ರ. ಮಾನಸಿಕ ಲಕ್ಷಣ ಅಂತೇಳಿದರೆ ಭಕ್ತಿಯಾದಿ ಜ್ಞಾನಭಕ್ತಿಯಾದಿ ಗುಣಗಳು, ಅವು ಕಣ್ಣಿಗೆ ಕಾಣೋದಿಲ್ಲ. ಪೊಲೀಸ್ ಬರ್ತಾರೆ, ಡ್ರೆಸ್ ನೋಡ್ತೇವೆ, ಪೊಲೀಸು ಅಂತೀವಿ ಅಷ್ಟೇ. ಅದು ಪೊಲೀಸು ಅಪ್ಪ ಯಾವುದರ ಮೇಲೆ ಗೊತ್ತಿಲ್ಲ, ವೇಷದಿಂದ ಗೊತ್ತಾಯ್ತು. ಇದು ದೈಹಿ ಲಿಂಗೈಹಿ ದೈಹಿಕೈಹಿ ಮಾನಸೈಹಿ. ಅವನು ಎಲ್ಲ ಇದು ಮಾಡ್ದ, ಮಾತಾಡೋಕ್ಕೆ ಶುರು ಮಾಡ್ದ ಪೊಲೀಸ್. ಕನ್ಫರ್ಮ್ ಆಯಿತು. ಎರಡು ಇದು ಫ್ಯಾನ್ಸಿ ಡ್ರೆಸ್ಸು ಆಗ್ಬೋದು ಬಂದರೆ,
ಬಾಹ್ಯಲಿಂಗ ಒಂದು ಫೈನಲ್ ಅಲ್ಲ. ಬಾಹ್ಯಲಿಂಗ ಅಂಬೋದು ಸಪೋರ್ಟ್ಸ್ ಅಷ್ಟೇ ಹೊರತು ಮೇನ್ ಯಾವುದು ಮನಸ್ಸಿನ ಲಿಂಗನೇ ದೊಡ್ಡದು. ಅರ್ಥ ಆಯ್ತು, ಭಾಳ ಮುಖ್ಯ. ವೇಷಭೂಷಣ ಹಾಕ್ಕೊಂಡು ಮಾತ್ರಕ್ಕೆ ಏನಾಗೋದಿಲ್ಲ, ಅದು ಕನ್ಫರ್ಮ್ ಆಗೋಲ್ಲ, ಸುಮ್ಮನೆ ತಿಳ್ಕೊಳ್ಳೋದಕ್ಕಷ್ಟೇ. ಪೋಸ್ಟ್ ಬಾಕ್ಸ್ ಇದೆ, ಪೋಸ್ಟ್ ಆಫೀಸಲ್ಲಿ ಗೊತ್ತಾಯ್ತು ಅಷ್ಟೇ ಹೊರತು ನೀವು ಅಲ್ಲೇ ಹೋಗಿ ಎಮ್ಮ ಮಾಡ್ಲಿಕ್ಕೆ ಬರಲ್ಲ, ಅದರೊಳಗೆ ದುಡ್ಡು ಹಾಕಬಾರ್ದು. ಅದು ವ್ಯವಸ್ಥೆ ಬೇರೆ ಇದೆ, ತಿಳ್ಕೊಳ್ಳೋಕ್ಕಷ್ಟೇ. ಹಾಂ ಹ್ಞೂ ಅದೇ ಹೇಳಿದ್ದು ದೈಹಿಕತೆ, ಅದೇ ಲಕ್ಷಣ ಹೇಳಿದ್ದು. ಇವ್ರದ್ದೆಲ್ಲ ಮನಸ್ಸಿಂದ ಅದು ದೈಹಿಕ ಅಂಬೋದಕ್ಕೆ ಇನ್ನೊಂದು ಅರ್ಥ ಏನು ಕೊಟ್ಟರು, ಫಿಸಿಕಲ್ ಕೆಪ್ಯಾಸಿಟಿ. ಫಿಸಿಕಲ್ ಕೆಪ್ಯಾಸಿಟಿ ಏನು, ತಹಸೀಲ್ದಾರು ಡಿ ಸಿ ಹಾಕಿ ಕರಿತೇವೋ ಹಾಗೆ ಅಧಿಕಾರ ವ್ಯಾಪ್ತಿ. ಅದು ಅಧಿಕಾರ ವ್ಯಾಪ್ತಿ ಅನ್ನೋದ್ರಿಂದ ನಮಗೇನು ತಾರತಮ್ಯ ಹೇಗೆ ಗೊತ್ತಾಯ್ತು, ಈಗ ಅಧಿಕಾರ ವ್ಯಾಪ್ತಿಯಿಂದ ಗೊತ್ತಾಯ್ತು. ತಹಸೀಲ್ದಾರ್ ಮುಂದೆ ಜನ ಕ್ಯೂ ನಿಂತಿದ್ದಾರೆ, ನಮಸ್ಕಾರ ಮಾಡ್ತಾನೆ ಇರ್ತಾರೆ, ಯಾರೋ ಒಂದು ಅವನಿಂದ ನಿಂತ್ಕೊಂಡ ತಕ್ಷಣ ಅರ್ಥ ಆಯ್ತು ಏನಂತ, ಇವನಿಗಿಂತ ಅವ್ನು ದೊಡ್ಡವನು ಅಂತ. ಅವನು ಕುಳ್ಳ, ಆ್ಯಕ್ಚುಲಿ ಕುಳ್ಳ, ಆದರೆ ಪವರ್ ದೊಡ್ಡದು. ಹೇಳಿಬಿಟ್ಟು ಅವನು ನಿಮ್ಮ ನಿಂತ್ಕೊಂಡೇ ಬಿಡ್ತಾರೆ, ಅವನು ಕೂತು ಬಿಡ್ತಾರೆ. ಇವ್ರು ಬರೀ ನಿಂತ ಅಲ್ಲ, ಅವ್ರು ಹೇಳೋರಿಗೆ ಕೂತೇ ನಿಂತೇ ಇರ್ಬೇಕು, ಮತ್ತೆ ಕೂಡೋರಿಗೆ ಕೂಡಾಗಿಲ್ಲ. ಅವತ್ತು ಅವೇ ಇವ್ರಿಗೆ ಇನ್ನೊಬ್ಬರು ಯಾರೋ ಬಂದ ಮತ್ತೆ ಅವ್ರು ಇಬ್ಬರು ಎದ್ದು ನಿಂತ್ಕೊಂಡ್ರು ಮತ್ತೆ. ಇನ್ನೂ ದೊಡ್ಡವರಂತ ಕಾಣಿಸ್ತದೆ ಅಂತ ಕೇಳಿದ್ರು. ಅರ್ಥ ಆಯ್ತಾ? ಇನ್ನೊಬ್ರು ಯಾರು ಬಂದು ಹೇಳಲಿಲ್ಲ ಇವನು, ಅವಾಗೇನರ್ಥ, ಕಡಿಮೆ ಇವನಲ್ಲ ಇವನು. ಇವೆಲ್ಲ ಏನು ಹೊರಗಿಂದ ಗೊತ್ತಾಗೋದು, ಇವೆಲ್ಲ ಕೂಡ ಹೊರಗಿಂದ ಗೊತ್ತಾಗೋದು. ಅರ್ಥ ಆಯ್ತಾ? ಇದೆಲ್ಲ ಪವರಿಂದ ಗೊತ್ತಾಗುತ್ತೆ, ಕೆಲವು ಭಕ್ತಿಯಿಂದ, ಕೆಲವು ಆಚರಣೆಯಿಂದ. ನಾವು ಆಚರಣೆ ವಿಚಾರವಂತರಿಗೆ ಆಚರಣೆ ಬೇಕಿಲ್ಲ ಅಂದ್ಬಿಟ್ರೆ ತಪ್ಪೋದು. ಆಚರಣೆಯಿಂದ ಗೊತ್ತಾಗಬೇಕು ನಮಗೆ. ಅರ್ಥ ಆಯ್ತಾ? ಈಗ ವಿಚಾರವಂತ ಅಂದ್ಬಿಟ್ಟು ಹೇಗೆ ಗೊತ್ತಾಗಬೇಕು? ವಿಚಾರ ನಮ್ಮ ಕಣ್ಣಿಗೆ ಕಾಣೋದಿಲ್ಲ, ಯಾವುದರಿಂದ ಕಾಣಬೇಕು? ಆಚಾರದಿಂದ ಕಾಣಬೇಕು. ಅಷ್ಟೇ ಭಾರಿ ಜ್ಞಾನಿಗಳು. ಸರಿ, ವಿಚಾರ ಆಚರಣೆ ಇಲ್ವಲ್ಲ, ಅವ್ರಿಗೆ ಬೇಕಿಲ್ಲ. ಹಾಗಿದ್ರೆ ಬಂದು ಬೇಕಿಲ್ಲ, ಅರ್ಥ ಏನದಕ್ಕೆ? ಆಚಾರ ಇರಲೇಬೇಕು. ಹೇಳಿದೆ ಇವನು ಬಂದ, ದೊಡ್ಡವನು ಬಂದ, ಇವನೆದ್ದ, ಅವನೆದ್ದ, ಅವನಿಗೂ ಆಚಾರ ಬೇಕಂತಾಯ್ತು. ಈಗ ಅರ್ಥ ಪ್ರತಿಯೊಬ್ಬರಿಗೂ ಆಚಾರ. ಇನ್ನೊಬ್ರು ಯಾರೋ ಬಂದ ಅವ್ನು ಮಾತಾಡಿಸ್ತಾ, ಅದೊಂದು ಆಚಾರ. ಎದ್ದು ನಮಸ್ಕಾರ ಮಾಡಲಿಲ್ಲ, ಗೌರವ ಮಾತಾಡಿಸ್ತಾ ಬಾ ಅಂಥೇಳಿ, ಅವನೊಬ್ಬ ಅಧಿಕಾರಿ ಅಂತ ಗೊತ್ತಾಯಿತು. ಕಂಡವರೆಲ್ಲ ಮಾತಾಡಿಸ್ತಾರೆ, ಅವ್ರ ಕರಿ ಅಂತ ಹೇಳಿದ. ಇಲ್ಲಿ ಎಷ್ಟು ನಿತ್ಯ ವ್ಯವಹಾರ ನಮ್ಗೆ ಗೊತ್ತಾಗೋದು ಹೇಗೆ? ಅದಕ್ಕಾಗಿ ಲಿಂಗೈಹಿ ದೈಹಿಕ ಮಾನಸೈಹಿ ಇನ್ನೊಂದು ಆಚಾರ ಕಾರಣ ಕೊಟ್ಟರು ಕೃಷ್ಣಾವರ್ತ ಭಾಣವದಲ್ಲಿ. ವಿತ್ತಂ ಬಂಧುರ್ವಯಃ ಕರ್ಮ ವಿದ್ಯಾಚೈವತು ಪಂಚಮಿ. ಮೊದಲು ವಿತ್ತ, ನಮಗೆ ಮೊದಲು ವಿತ್ತ, 2 ವಿತ್ತ, 5 ವಿತ್ತಾರೆ ನಮಗೆ ಇವತ್ತು ಗೊತ್ತಾಯ್ತು, ಮುಂದಕ್ಕೆ ಹೋಗೇ ಇಲ್ಲ ಗಾಡಿ. ಆಮೇಲೆ ಬಂಧು, ಆಮೇಲೆ ವಯಸ್ಸು, ಆಮೇಲೆ ಕರ್ಮ ಸಾಧನೆ, ಆಮೇಲೆ ವಿದ್ಯಾ ಜ್ಞಾನ, ತಾರತಮ್ಯ. ಇದಿಷ್ಟು ಕೂಡ ಮೊದಲಿಗಿಂತ ದೊಡ್ಡದು. ಆ ಥರ ಹೋಗ್ಬೇಕು. ಇಬ್ಬರು ಹಣವಂತರು ಕೂತಿದ್ರು, ಇವರು ಬಡವ, ಹಣವಂತರ ಕೈ ಮುಗಿದ. ಆಮೇಲೆ ಅವನು ಇನ್ನೊಬ್ರಿಗೆ ಕೈ ಮುಗಿದ, ಅವರಪ್ಪ ಗೊತ್ತಾ, ಬಂಧು ಅವನು ಇನ್ನೊಬ್ರು ಮಾಡೋದು, ಅವನಿಗೆ ವಯಸ್ಸಾದವನು ಇನ್ನೊಬ್ರು ಮಾಡೋದು ದೊಡ್ಡ ಅಚೀವ್ಮೆಂಟ್ ಅದರಲ್ಲೇ. ಮತ್ತೊಬ್ಬರು ಒಳ್ಳೆಯ ಜ್ಞಾನಿ. ಇವೆಲ್ಲ ನೋಡಿಬಿಟ್ರೆ ತಾರತಮ್ಯ ಹಾಕ್ತೀವಿ. ಇದೊಂದು ತಾರತಮ್ಯ ಕ್ರಮ, ಅನೇಕ ತಾರತಮ್ಯ ಕ್ರಮ. ಇದೊಂದು ಕ್ರಮ. ನಮಗೆಲ್ಲವೂ ಗೊತ್ತಾಗೋದಿಲ್ಲ, ಭಕ್ತಿಯಾದಿಗಳು ಗೊತ್ತಾಗೋ ಚಾನ್ಸ್ ನಮಗಿಲ್ಲ. ಯಾತಕ್ಕೆ? ಒಳಗಿಂದ ಗುಣ ಅದು. ಕನಕದ ಎಲ್ಲೋ ಕೂತಿದ್ರು, ಕನಕ ಗೊತ್ತೇ, ಯಾರು ನೋಡೋದು ಆಮೇಲೆ ಎಂತ ಯಾರು ಹೇಳೋದು ಆಮೇಲೆ ಗೊತ್ತಾಯ್ತು. ಇದೆಲ್ಲ ನೋಡಿದರೆ ಒಳಗಿಂದ ಸುಲಭ, ಕಷ್ಟ ಆದ್ದರಿಂದ ನಮ್ಮ ಮೇಲಿಂದ ಮೊದಲು ತಿಳ್ಕೊಬೇಕು. ಈ ವಿತ್ತ ಬಂದು ಒಬ್ಬ ಸಾಮಾನ್ಯ ಗೊತ್ತಾಗ್ಬಿಡೋದು. ಸಾಮಾನ್ಯ ನಿಯಮ. ಇವತ್ತೊಂದು ಭ್ರಾಂತಿ ಬಂತು, ಕೆಲವರು ಭ್ರಾಂತಿ ಹುಟ್ಟಿಸ್ಬಿಟ್ರು. ವಿಚಾರ ಇದ್ದರೆ ಸಾಕು, ಆಚಾರ ಬೇಕಿಲ್ಲ. ತಾನು ಆಚಾರ ಮಾಡದೆ ಹೋದಾಗ ಬೇಕಿಲ್ಲ ಅಂತ ಹೇಳೋದು ನ್ಯಾಚುರಲ್. ಅದು ಆಚಾರ ಮಾಡಿದಾಗ ಬೇಕು ಅಂತ ಹೇಳಬೇಕಾಗತ್ತೆ. ಜನ ನಂಬಿಕೊಂಡು ಅವ್ರಿಗೆ ಆಚಾರ ಬೆಳಗ್ಗೆ ಶುರು ಮಾಡಿಬಿಟ್ರು. ಗೊತ್ತಾಯ್ತಾ? ವಿಚಾರವಂತರಿಗೆ ಆಚಾರ ಬೇಕಿಲ್ಲ ಅಂದರೆ ವಿಚಾರವಂತರೆಲ್ಲ ಫಸ್ಟ್ ಅವರು, ಆಚಾರ ಬಿಟ್ಟರೆ ವಿಚಾರವಂತರು ಅಂತ ಅರ್ಥ. ಆ ಥರ ಆಗೋಯ್ತು. ಯಾರು ಆಚಾರ ಇಲ್ಲ ಅವರು ವಿಚಾರವಂತರು, ವಿಚಾರ ಇಲ್ಲ ಆಚಾರವಂತರು, ಅಷ್ಟೇ. ಎರಡೂ ಇಲ್ಲದೆ ಬರ್ಬೋದು, ಎರಡೂ ಇಲ್ಲದೆ ಹೋದಾಗ ಆಗಿರ್ತಾರೆ. ಅದು ಭ್ರಾಂತಿ. ಅದು ಒಳ್ಳೆಯ ಜ್ಞಾನಿಗಳು ಆಚಾರ್ಯರಷ್ಟು ವಿಚಾರವಂತರಿಲ್ಲ, ಅವರಷ್ಟು ಆಚಾರ ಮಾಡಿದವರು ಯಾರೂ ಇಲ್ಲ. ಅದಕ್ಕಂದ ಸ್ನಾನ ಮಾಡ್ತಾ ಶುದ್ಧಮಪ್ಯಕೃತ ಶುದ್ಧ ಹೃದಯ ಇಚ್ಛೆ, ಇನ್ನೂ ಶುದ್ಧ ಆಗಬೇಕು ಅಂಥೇಳಿ. ಇದು ಅರ್ಥ ಮಾಡಿಕೊಂಡ್ರೆ ರೋಗಿಗೆ ಎಷ್ಟು ಎಚ್ಚರಿಕೆ ತಗೋತಾರೆ ಡಾಕ್ಟ್ರು, ತಮಗೂ ಅಷ್ಟೇ ತಗೋತಾರೆ. ಆ ರೋಗ ತಮಗೆ ಬರಬಾರ್ದಲ್ಲ ಮೊದಲು. ಆದ್ದರಿಂದ ಮಾಸ್ಕ್ ಗೀಸ್ ಎಲ್ಲ ಇಲ್ಲಿ ಇದೆಲ್ಲ ಕೊರೋನಾ ಹೋಯ್ತು ಅಂತ ಅಲ್ಲಿ ಮಾಸ್ಕ್ ತೆಗಿಯಾಗಿಲ್ಲ, ಅಲ್ಲಿ ಇದ್ದೇ ಇರುತ್ತೆ ಅದೆಲ್ಲ ಕೂಡ. ಯಾಕೆ ತಮ್ಮ ಸೇಫ್ಟಿನೂ ಅಷ್ಟೇ ಮುಖ್ಯ. ಅದು ಸೊ ಡಾಕ್ಟ್ರಿಗೊಂದು ಆಚಾರ ಇದೆ, ಇವ್ರಿಗೊಂದು ಆಚಾರ ಇದೆ. ಆಚಾರ ಒಂದು ಪ್ರಶ್ನೆ ಬಂದಿದೆ, ಹೇಳಿ. ನಿತ್ಯ ಸಂಸಾರಿಗಳಿಗೆ ಆಚಾರ ಬೇಕು, ಮುಕ್ತಿ ಇಲ್ವಾ ಅಂತ. ಮುಕ್ತಿ ಇಲ್ವ? ಇಲ್ಲ, ಅದಕ್ಕೆ ನಿತ್ಯ ಸಂಸಾರಿ ಅಂತ ಕರೆಯೋದು. ನಿತ್ಯ ಮುಕ್ತಿ ಇದ್ದರೆ ನಿತ್ಯ ಸಂಸಾರಿಗಳು ಯಾಕಾಗ್ತಾರೆ? ಹಂಗೆ ಕಂಟಿನ್ಯೂ ಆಗ್ತದೆ. ಇವರು ನಿತ್ಯ ಮುಕ್ತರು, ಅವ್ರು ನಿತ್ಯ ಬದ್ಧರು, ಇವರು ನಿತ್ಯ ಸಂಸಾರಿಗಳು. ಸುತ್ತ ಇರೋದೇ ಕೆಲಸ. ಭವಂತೇತೆ ಸೊ ಲಿಂಗೈ ದೈಹಿಕ ಮಾನಸೈ ವಿಷ್ಣೋರ್ಲಿಂಗಾನುಸಾರಿತ್ವ ತಾರತಮ್ಯಾತ್ ತದೀಕ್ಷಣಂ
ವಿಷ್ಣೋ ಲಿಂಗಾನುಸಾರಿತ್ವಾತ್ ತಾರತಮ್ಯಾತ್ ತದೀಕ್ಷಣಂ. ವಿಷ್ಣು ಭಕ್ತರ ನಿತ್ಯ ಸಂಸಾರಿ ಅಂದರೆ ಹ್ಞೂ ಈ ರೆಗ್ಯುಲರ್ ಸಂಸಾರ ಅಲ್ಲ ಇಲ್ಲಿ ಬರ ಅವರಿಗೆ ಬೇರೆ ಲೋಕ ಇದೆ, ಅಲ್ಲಿ ಹುಟ್ಟೋದು ಸಾಯಿ, ಅದರಲ್ಲಿ ಹುಟ್ಟೋದು ಸಾಯಿ. ಆ ರೀತಿ ಇಲ್ಲಿ ಬರೋದಿಲ್ಲ. ಇಲ್ಲಿ ಬಂದರೆ ಅಷ್ಟು ಜನ ಅನಂತ, ಎಷ್ಟೇ ಅನಂತ ಇದ್ದಾರೋ ಅವರು, ಅದೇ ಅನಂತ ಇದ್ದಾರೆ. ನಿತ್ಯ ಸಂಸಾರ ಎಲ್ಲರೂ ಅನಂತ. ಈ ಮುಕ್ತರಾಗಿರೋ ಅನಂತ, ಮುಕ್ತಿಗೆ ಹೋಗೋರು ಅನಂತ, ತಮಸ್ಗೆ ಹೋಗಿರೋ ಅನಂತ, ಹೋಗೋರು ಅಂತ. ಇವತ್ತು ರಾಜಸರೆಲ್ಲ ಇದಾಗಿಬಿಟ್ರೆ ಇಡೀ ಜಗ ಅನಂತ, ಎಲ್ಲ ಕಡೆ ಅವರೇ ಆಗಿಬಿಡ್ತಾರೆ. ಆಗಿರೋಕ್ಕೆ ಸಾಧ್ಯ ಇಲ್ಲ. ಈ ಸಂಸಾರದ ಅಷ್ಟು ದೀರ್ಘತೆ ಇಲ್ಲ. ಆ ಟರ್ಮ್ ಕ್ಲೋಸ್ ಆಗಬೇಕು, ಆ ಬ್ಯಾಚ್ ಮುಗಿದೋಗ್ಬಿಡ್ಬೇಕಾದ್ರಿಂದ ಇಲ್ಲದವರೆ ಇವ್ರಿಗೆ ಜಾಗನೇ ಸಿಗೋದಿಲ್ಲ. ಕಥಂಚಿತ್ ಕೆಲವೊಮ್ಮೆ ಮಿಕ್ಸ್ ಆಗಿ ಬಂದರೆ ತಪ್ಪೇನಿಲ್ಲ, ಆದರೆ ಮಿಕ್ಸ್ ಲೋಕ ಬೇರೆ ಇದೆ. ವೈಕುಂಠದಲ್ಲಿರೋ ಮುಕ್ತರು ಓಡಾಡೋದು ಎಲ್ಲ ಕಡೆಗೆ, ಬಟ್ ಮಿಕ್ಸಪ್ ಆಗಲ್ಲ ಅವರು. ಇವು ಸಹ ಎಲ್ಲರೂ ನಮಗೆ ಗೊತ್ತಾಗದೆ ದುಃಖ ಅನುಭವಿಸ್ತಾ ಇರ್ಬೋದು ಅಷ್ಟೇ ಅವರು. ಪ್ರೀತಿ ಹಾಂ ಅಲ್ಲಿ ಇಲ್ಲೇ ಇರೋದಿಲ್ಲ, ಎಲ್ಲ ಓಡಾಡ್ಕೊಂಡಿರ್ತಾರೆ. ನಮ್ಮ ಕಣ್ಣಿಗೆ ಕಾಣೋದೇ ಇಲ್ಲ, ಅವ್ರ ದೇಹನೇ ಬೇರೆ. ಅವ್ರದ್ದು ಇವತ್ತು ಉದಾಹರಣೆಗೆ ರಿಟೈರ್ ಆದವನು ವಾಪಸ್ ಆಫೀಸ್ಗೆ ಹೋಗಬಾರ್ದು ಅಂತಿದೆಯಾ? ಒಂದು ರೌಂಡ್ ಹಾಕ್ಕೊಂಬಂದ ಹೋಗಿಬಿಟ್ಟು, ಹೇಗಿದ್ದೀರಿ ಎಲ್ಲ ಮಾತಾಡ್ಸ್ಕೊಂಬಂದ ಹೋಗಿ, ಯಾವುದು ಇನ್ವಿಟೇಷನ್ ಕೊಡೋಕ್ಕೆ ಹೋಗಿದ್ದ. ಆ ರೀತಿ. ಬಟ್ ಇದು ಹೋಗೋದಿಲ್ಲ, ಅವ್ನು ಸ್ಟಾಫ್ ಹೋಗೋದಿಲ್ಲ. ಸ್ಟಾಫ್ ಹೋದರೆ ಸೈನ್ಗೆ ಶುರುವಾಗ್ತದೆ ಅವೆಲ್ಲ ಕೂಡ, ಅದೇನಿಲ್ಲ. ಮತ್ತು ಯೂನಿಫಾರ್ಮ್ ಹೋಗಬೇಕಾಗಿಲ್ಲ. ಪೊಲೀಸ್ ರಿಟೈರ್ ಆದ ಕಾರಣಕ್ಕೆ ಯೂನಿಫಾರ್ಮ್ ಬೇಕಿಲ್ಲ ಅವರಿಗೆ. ಅದಕ್ಕೆ ಸರ್ವಿಸಲ್ಲಿ ಇಲ್ಲ ಅವರು. ಸೊ ಅವ್ರ ದೇಹ ಬೇರೆ, ಅವ್ರ ರೀತಿ ಬೇರೆ. ಎಲ್ಲಿ ಬೇಕಾದ್ರೂ ಓಡಾಡ್ಕೊಂಡಿರ್ಬೋದು, ನಮ್ಮ ನೋಡ್ಬೋದು, ನಾವು ಅವ್ರು ನೋಡೋಕ್ಕಾಗಲ್ಲ. ಚಿನ್ಮಾತ್ರದೇ ಹೇಳ್ತಾರಲ್ಲ, ಸ್ವರೂಪ ದೇಹ ಅಂದರೆ ಅದು ಒಂದೇ. ಇವರಿಗೆ ಚಿನ್ಮಾತ್ರ, ಅವರಿಗೆ ದುಃಖ ಮಾತ್ರ, ಇವರಿಗೆಲ್ಲ ಬಿಟ್ವಿ ಅಷ್ಟೇ. 3 ಜನಕ್ಕೂ ಲಿಂಗಭಂಗ ಇದೆ. 3 ಜನ ಲಿಂಗಭಂಗ ಆದಮೇಲೆ ಇಲ್ಲಿ ಹೇಗೆ ಬರ್ತಾರೆ ಮತ್ತೆ? ಲಿಂಗಭಂಗ ಬರ್ಲಿಕ್ಕೆ ಸಾಧ್ಯತೆ ಏನಿಲ್ಲ. ಏನೋ ಹಾಂ ಯಾರು ಹುಟ್ಟೋದಿಲ್ಲ, ಹುಟ್ಟುತ್ತಾರೆ ಅಂತ ಯಾರು ಹೇಳಿದ್ರು ನಿಮಗೆ? ಇಲ್ಲೇ ಓಡಾಡ್ಕೊಂಡಿರ್ತಾರೆ, ನಮಗೆ ಗಂಟೆ ಇರ್ತದೆ. ನಮಗೆ ಕಾಣಿಸೋದಿಲ್ಲ ಓದೋಯ್ತು. ನಮಗೆ ಕಾಣಿಸೋದಿಲ್ಲ ಅಂದರೆ ಅವ್ರಿಗೆ ನಾವು ಕಾಣಿಸ್ತೇವೆ, ನಮಗೆ ಅವ್ರು ಕಾಣಿಸಲ್ಲ. ಅವ್ನು ರೌಂಡ್ ಹಾಕ್ಕೊಂಡು ಅವ್ನು ಬರೀ ಹೋಗ್ಬೇಡ, ಸಂಸಾರದ ಹೆಂಗಿದ್ರೆ ನೋಡಿ, ನಾವು ಆಫೀಸ್ ಹೆಂಗಿದ್ರೆ ನೋಡೋಣ ಅಂತ ಹೋಗ್ತಾರಲ್ಲ ಹಾಗೆ. ನಾನು ಇಲ್ಲಿ ಕೊಡ್ತಿದ್ದೆ ಆ ಕಾಲಕ್ಕೆ, ಅಲ್ಲಿ ಕೊಡ್ತಿದ್ದೆ, ನಮ್ಮ ಫ್ರೆಂಡ್ ಅಲ್ಲಿ ಇದ್ರು ನಿಸ್ಕೊತಾನೆ. ಆಚಾರ್ಯ ಹೇಳ್ತಾರೆ ಅದನ್ನು, ಆ ಜನ್ಮ ಮರಣ ಸೃತ್ವ ಮುಕ್ತ ಹರ್ಷಭಾವಾಪ್ನಿಯು. ನಾನು ಇಲ್ಲಿ ಹುಟ್ಟಿದ್ದೆ, ಇಲ್ಲೇ ದುಃಖ ಅನುಭವಿಸಿದ್ದೆ ಅಷ್ಟೊಂದು. ಈಗ ಎಂಜಾಯ್ ಮಾಡ್ತಾನೆ, ಆಗಲ್ಲ. ಈಗ ಕೆಲವರು ಪ್ರಶ್ನೆ ಕೇಳ್ತಾರೆ, ಈ ದುಃಖ ನೆನಪಿಸ್ಕೊಂಡ್ಬಿಟ್ರೆ ದುಃಖ ಆಗುತ್ತಲ್ಲ ಅಂದರೆ ಆಗೋದಿಲ್ಲ. ನಾನು ಬಡವನಾಗಿದ್ದೆ ಅಂದ್ಕೊಂಡು ದುಃಖ ಆಗುತ್ತಾ? ಈ ಬಡವನಾಗಿದ್ದೇನೆ ದುಃಖ ಆಗುತ್ತೆ, ಬಡವನಾಗಿದ್ದೇ ಇಲ್ಲ. ಆ ಕಾಲಕ್ಕಾಗಿ ರೋಗಿಯಾಗಿದ್ದೆ, ಈ ರೋಗ ಇದೆ ಅಂತ ಅರ್ಥನಾ? ರೋಗಿಯಾಗಿದ್ದೆ, ರೋಗಿ ಅಲ್ಲ ಅಷ್ಟೇ. ಏನ ಹೇಳಿದ್ದಲ್ಲ, ಅವ್ರ ಚಾಯ್ಸ್, ನಾವು ಕೇಳಾಗಿಲ್ಲ ಅಲ್ಲ. ಸಂಕಲ್ಪಾದೇವ ತಚ್ಛ್ರುತೇ. ಅವ್ರು ಏನು ಇಷ್ಟಪಡ್ತಾರೋ ಆಗುತ್ತೆ ಅಂದಮೇಲೆ ಇಷ್ಟಪಟ್ಟ ಥರ ಬಂದೇವು, ಇಲ್ಲ ಅಷ್ಟೇ. ಕೆಲವ್ರು ಹೋಗೋದಿಲ್ಲ, ಸಾಕು ಬಾರೆ ಆಗೋಗಿದ್ದೆ ಸಾಕು, ಮತ್ತೆ ಯಾರು ಹೋಗ್ತಾರೆ, ಹೋಗೋದಿಲ್ಲ ಮತ್ತೆ. ಅದು ಗುಡ್ ಬೈ ಅಷ್ಟೇ. ಕೆಲವ್ರು ಹೋಗಿಬಿಡ್ತೀನಿ ಅಂತ ಹೋಗ್ತಾರೆ, ಯಾರು ಹಲ್ಟಿ ಹೊಡೆಯೋಕೆ ಕೂತಿರ್ತಾರೆ ಹೋಗಿಬಿಟ್ಟಲ್ಲಿ, ಅವ್ರ ಹಣೆ ಬರೋದು. ಹಾಂ ಇಲ್ಲ, ಅದು ಹೇಳಿದ್ದು ಇಷ್ಟ. ಮುಕ್ತರಿಗೆ ಇಷ್ಟ ಅಂದಮೇಲೆ ಇಲ್ಲಿ ರಿಸ್ಟ್ರಿಕ್ಟ್ ಮಾಡಿದರೆ ಇಷ್ಟ ಅಲ್ಲ, ಅದು ರಿಸ್ಟ್ರಿಕ್ಟ್ ಮಾಡಬಾರ್ದು. ಇಷ್ಟ ಬಂದಾಗಿದೆ ಎಂಬುದು ಇಲ್ಲಿ ಮಾತ್ರ ಓಡಾಡಿದರೆ ಇಷ್ಟ ಬಂದಾಗೆ ಆಗೋದಿಲ್ಲ. ಅದೇ ಹೇಳಿದ, ರಿಸ್ಟ್ರಿಕ್ಷನ್ನೇ ಇಲ್ಲ ಅವರಿಗೆ. ತಾರತಮ್ಯ ಇದ್ದ ಮಾತ್ರಕ್ಕೇ, ಓಡಾಡಿದ ಮಾತ್ರಕ್ಕೆ ತಾರತಮ್ಯ ಹೋಗಿಬಿಡೋದಿಲ್ಲ. ಮಠಕ್ಕೆ ಹೋದ ತಕ್ಷಣ ಎಲ್ಲರೂ ಒಂದೇ ಆಗಿಬಿಡ್ತಾರಾ? ಓಡಾಡ್ಬೋದು ಅಷ್ಟೇ. ಓಡಾಡೋದಕ್ಕೇನು ಪ್ರಾಬ್ಲಮ್ ಇದೆ? ಅಧಿಕಾರದ ಪ್ರಶ್ನೆ ಬಂದರೆ ಅಲ್ಲಿ ತಾರತಮ್ಯ ಬರ್ತದೆ, ಇದು ಬರೋದಿಲ್ಲ. ಏತಸ್ಯ ಯಾರೂ ಇಲ್ಲ, ಇವನೇ ಇರ್ತಾನೆ, ಅವೆಲ್ಲ ಅರೇಂಜ್ ಮಾಡ್ತಾ ಇರ್ತಾನೆ. ಜಂಪ್ಕಾರಿಗೆ ಬೋರ್ ಹಾಕಿ ಚೇರ್ ಹಾಕಿರ್ತಾನೆ, ಕೂತ್ಕೊಂಡು ನೋಡ್ತಾನೆ, ಸರಿ ಇರಲಿ ಅಂತೇಳಿ. ಯಾರೂ ಇಲ್ಲ, ಸರಿ ನೋಡ್ತಾರೆ ಕೂತ್ಕೊಂಡು. ಆಫೀಸರ್ ಆಗಿಬಿಡ್ತಾನೆ ಅವನು ಆ್ಯಕ್ಚುಲಿ ಕೊಡ್ತಾನೆ. ಯಾತಕ್ಕೆ ಅಂದರೆ ಟೆಸ್ಟ್ ಮಾಡಬೇಕಾಗಿದೆ. ಇಲ್ಲಿ ಬಿದ್ದುಬಿಟ್ರೆ ಕಟ್ಟ ಅವರು ಅಂತ ಹೇಳಿಬಿಟ್ಟು, ಅದು ಹೇಗಿದೆ ಸತ್ಯನೋ ಸ್ವಲ್ಪ ಪ್ರಾಬ್ಲಮ್ ಕಾಣಿಸ್ತು, ಸರಿ ಮಾಡಿ ಚೆಕ್ ಮಾಡ್ತಾನೆ. ಆಮೇಲೆ ಸರಿ ಹೋಯ್ತೋ ಇಲ್ಲ ಅಂತ. ಒಂದು ಗೃಹ ಪೇಶ ನಮಗಿಂತ ಮುಂಚೆ ಅವರೆಲ್ಲ ಮಾಡಿ ಹಾಕ್ಬಿಟ್ಟಿರ್ತಾರೆ, ಊಟನೂ ಮಾಡಿರ್ತಾರೆ ಒಳಗಡೆ. ಅವರು ಊಟ ತಿಂಡಿ ಎಲ್ಲ ಮುಗಿಸ್ಬಿಟ್ಟಿರ್ತಾರೆ. ಯಾತಕ್ಕೆಲ್ಲ ಅಂತ ಇನ್ನೂ ಅದು ಏನಾಗಿಲ್ಲ, ಫುಲ್ ಆಗಿಲ್ಲ. ಅದು ಆಗೋದು ಏನಂತ ಕರೆಯಲ್ಲ. ಒಂದು ಬಸ್ನಲ್ಲಿ ಊರಿಗೆ ಹೋಗ್ಬೇಕಾದ್ರೆ ಸ್ಟೇಷನ್ ಒಳಗೆ ಹೋಗಿ ಕಳಿಸಿ ಬರ್ತಾರೆ. ಬೋಗಿ ಒಳಗೆ ಹೋಗಿ ಬರ್ತಾರೆ, ಸಾಮಾನು ಇಟ್ಟು ಬರ್ತಾರೆ. ಪ್ಯಾಸೆಂಜರಲ್ಲ ಅವನು, ಅರ್ಥ ಆಯ್ತಾ? ಇಟ್ಟು ಮಾತ್ರಕ್ಕೂ ಏನೆಲ್ಲ ಪ್ಯಾಸೆಂಜರಲ್ಲ, ಜೊತೆ ಬಂದವನಷ್ಟೇ. ಇಷ್ಟೆಲ್ಲ ಯಾತಕ್ಕೆ ಹೇಳಿದ್ದು ಅಂದರೆ, ಮುಕ್ತರಲ್ಲಿ ಬಂದ ಮಾತ್ರಕ್ಕೇ ಅವ್ರು ಸಂಸಾರಕ್ಕೆ ಬರ್ತಾರೆ ಅಂತಲ್ಲ, ಹುಟ್ಟು ಬರ್ತಾರೆ ಅಂತಲ್ಲ,
ನಮ್ಮ ಜೊತೆ ವ್ಯವಹಾರ ಮಾಡ್ತಾರೆ. ಜಗದ್ ವ್ಯಾಪಾರ ವರ್ಜಂ, ಒಳಗೆ ಬರೋದೇ ಇಲ್ಲ. ನಮಗೆ ಫಸ್ಟ್ ಆಫ್ ಆಲ್ ಕಾಣೋದೇ ಇಲ್ಲ ಅವರು, ಅವ್ರ ದೇಹನೇ ಅಂತದ್ದು. ಹಾಂ, ಎಷ್ಟು ಸರ್ತಿ ಹೇಳಿ ತಾರತಮ್ಯ ಇಲ್ವಾ ಅಲ್ಲಿ ಕೂಡ? ಕೇಳೇ ಇಲ್ಲ ಅದನ್ನು. ಮತ್ತು ಬ್ರಹ್ಮದೇವರು ಇವರೇ ತಾರತಮ್ಯ ಎಲ್ಲೋಗಿದೆ ಅಲ್ಲೀಗ? ಆನಂದ ಸಾಮ್ಯ ಹೇಳೋ ಮತ ನಮ್ಮದಲ್ಲ, ಗೊತ್ತಾಯ್ತಾ? ಆನಂದ ಸಾಮ್ಯ ಹೇಳೋದಿಲ್ಲ, ಈ ಸಾಮ್ಯ ಭಕ್ತಿ ಸಾಮ್ಯ ಹೇಳೋದಿಲ್ಲ, ವ್ಯತ್ಯಾಸ ಇದ್ದೇ ಇದೆ. ತಾರತಮ್ಯ ಮುಕ್ತಿ ಮೊದಲೇ ಅಧ್ಯಾಯದಲ್ಲೇ ಬಂತು. ಮುಕ್ತಿಯಲ್ಲೂ ತಾರತಮ್ಯ. ದ್ವಾದಶ ಸ್ತೋತ್ರ ಕೂಡ ಏನಂತ ಹೇಳ್ತದೆ? ಚತುರಾನನ ಪೂರ್ವ ವಿಮುಕ್ತಗಣ ಹರಿಮೆತ್ಯತು ಪೂರ್ವವದೇವ ಸದಾ ನಿಯತೋಚ್ಚ ವಿನೀಚತ ಯೈವ ನಿಜಾಂ ಸ್ಥಿತಿಮಾಪರಿತಿ ಸ್ವಪರಂ ವಚನಂ. 3ನೇ ಅಧ್ಯಾಯದ ಕೊನೆಯ ಶ್ಲೋಕ ಅದು. ಆನಂದ ತೀರ್ಥ ಮುನಿನ ಪೂರ್ಣಪ್ರಜ್ಞಾಭಿರಾಯುಜ ಕೃತಂ ಹರ್ಯಷ್ಟಕಂ ಭಕ್ತ್ಯ ಪಠತಃ ಪ್ರೀಯತೆ ಹರಿಹಿ, ಸ್ಪಷ್ಟವಾಗಿ ಬಂದಿದೆ. ಆದ್ದರಿಂದ ಅವೆಲ್ಲ ನೆನಪಿರಬೇಕು. ಮುಖ್ಯ ಪ್ರಮೇಯಗಳು ಇವೆಲ್ಲ, ಸಾಮಾನ್ಯ ಪ್ರಮೇಯಗಳು, ಬಹಳ ಮುಖ್ಯ ಪ್ರಮೇಯಗಳು. ಹಾಂ, ನೆಕ್ಸ್ಟ್ ಯಾವುದೀಗ? ಒಟ್ಟು ತಾರತಮ್ಯ ಹೇಗಿರೋ ಲಿಂಗ ಅಂದರೆ ಏನು? ಲಿಂಗ ಅಂದರೆ ವಿಷ್ಣೋರ್ ಲಿಂಗಾನುಸಾರಿತ್ವ. ವಿಷ್ಣೋರ್ ಲಿಂಗ ಅಂತ ವೈಷ್ಣವ ಲಿಂಗ, ವೈಷ್ಣವ ಲಕ್ಷಣಗಳು ಅಂತ ಯಾವುದೋ ಲಕ್ಷಣ ಅಲ್ಲ, ವೈಷ್ಣವ ಲಕ್ಷಣ ಇರಬೇಕು. ಮತ್ತು ವಿಷ್ಣುವಿನ ಲಕ್ಷಣಗಳು ಅಂದರೆ ಜ್ಞಾನಭಕ್ತಿಯಾದಿಗಳು. ದೇವರಿಗೆ ಭಕ್ತಿ ಪ್ರಸಕ್ತಿ ಇಲ್ಲ, ಪ್ರೀತಿ. ಜ್ಞಾನದಲ್ಲೇ ತಾರತಮ್ಯ, ಅಲ್ಲಿಂದ ಶುರು. ಪ್ರತಿಯೊಂದರಲ್ಲೂ ತಾರತಮ್ಯ. ಜ್ಞಾನದ ಬೋಧನೆಯಲ್ಲಿ ತಾರತಮ್ಯ, ಕೆಲಸ ಸಿಕ್ಕಿದ ತಾರತಮ್ಯ, ಪ್ರಮೋಷನ್ ಬಂತು ಮತ್ತೆ ತಾರತಮ್ಯ. ತಾರತಮ್ಯ ಥ್ರೂಔಟ್ ಮೇಂಟೈನ್ ಆಗ್ತಾ ಹೋಗೋದು. ಈಗ ಕ್ಲರ್ಕ್ನ ಪ್ರಮೋಷನ್ ಮಾಡಿ ಚೀಫ್ ಆಫೀಸರ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ, ಆ ಕ್ಯಾಟಗರಿ ಅಲ್ಲ ಅದು. ಅಟೆಂಡರ್ನ ಎಷ್ಟು ಪ್ರಮೋಷನ್ ಮಾಡಿ ಸೀನಿಯರ್ ಅಟೆಂಡರ್ ಆಗ್ತಾನೆ ಹೊರತು ಏನಾಗಲ್ಲ ಅವನು ಆಫೀಸರ್ ಆಗೋದಿಲ್ಲ. ಆ ರೀತಿ ತಾರತಮ್ಯ ಇದ್ದೇ ಇದೆ. ರಿಟೈರ್ ಆದಮೇಲೂ ಕೂಡ ಅದಕ್ಕೆ ತಕ್ಕಂತೆ ಪೆನ್ಷನ್ ಸೆಟ್ಲ್ ಆಗ್ತವ್ರದ್ದು, ಯಾರು ಕಾಮನ್ ಪೆನ್ಷನ್ ಕೊಡೋದಿಲ್ಲ. ಪ್ರೀತಿಕೃತ್ ಧರ್ಮ ಈರಿತಃ ವಿಷ್ಣೋರ್ಲಿಂಗಾನುಸಾರಿತ್ವ ತಾರತಮ್ಯಾತ್ತದೀಕ್ಷಣಂ ವಿಷ್ಣೋ ತದನುಗಾನಾಂಚ ಪ್ರೀತಿಕೃತ್ ಧರ್ಮ ಈರಿತಃ. ಎಷ್ಟು ಎಲ್ಲ ಬೇಸಿಕ್ ಪ್ರಿನ್ಸಿಪಲ್ಸ್ ಇವೆಲ್ಲ. ಧರ್ಮ ಅಂದರೆ ಯಾವುದಪ್ಪ? ಎಲ್ಲ ಲಕ್ಷಣ ಹೇಳಿಬಿಟ್ಟಿದ್ದಾರೆ, ಹಾಗೆ ಹೀಗೆಲ್ಲ ಹೇಳಿಬಿಟ್ಟಿದ್ದಾರೆ. ಫೈನಲ್ ಹೇಳ್ತಾರೆ ಧರ್ಮ ಎಸೆನ್ಸ್ ತಿಳ್ಕೋಬೇಕು. ಧರ್ಮ ಎಸೆನ್ಸ್ ಏನು ಅಂದರೆ ವಿಷ್ಣೋಸ್ತದನುಗಾನಾಂಚ ಪ್ರೀತಿಕೃತ್ ಧರ್ಮ ಈರಿತಃ. ವಿಷ್ಣು ವೈಷ್ಣವರು, ಅನುಗರು, ಅನುಸರಿಸಿ ನಡೆಯುವವರು ವೈಷ್ಣವರು. ವಿಷ್ಣು ವೈಷ್ಣವರಿಗೆ ಪ್ರೀತಿ ಉಂಟು ಮಾಡಿ ಅದೇ ಧರ್ಮ ಅಂತ ಹೇಳಿಬಿಟ್ರು. ಅಲ್ಟಿಮೇಟ್ ಕೃಷ್ಣ ಹೇಳಿದವರು, ಹೇಳು ಅಶ್ವತ್ಥಾಮಾತ ಅಂತ ಹೇಳು, ಏನೋ ಹೇಳೋದಿಲ್ಲ ಅಂದರೆ ಪ್ರೀತಿ ಅದು. ಹಾಗೆ ಹೇಳಿದ್ರೆ ಆಗ ಕೆಲವು ಹೇಳ್ತಾರೆ ಕೇಳಿದ್ರು, ಅಲ್ಲಿ ಹೋಗಿ ಹಾರ್ಲಕ್ಕೆ ರೆಡಿ, ಮಿಲಿಟ್ರಿಯಲ್ಲಿ ಹಾಗೆ ಮಾಡಬೇಕು. ಹೋಗಂದ್ರೆ ಹೋಗ್ತಿರು, ಮಾರ್ಚ್ ಅಂದರೆ ಮಾರ್ಚೆ, ಅಲ್ಲಿ ಏನೋ ಇದೆ ಹೋಗೋದಿಲ್ಲ ಅಂತ ಹೇಳೋಗಿಲ್ಲ ಆತ, ಹೋಗಲೇಬೇಕದು ಆರ್ಡರ್ ಅದು. ಅದಕ್ಕೇನು ಪ್ರೀತಿ ಆಗಬೇಕಷ್ಟು, ದೊಡ್ಡವರು ಪ್ರೀತಿ ಆಗೋದು ಅದೇ ಧರ್ಮ, ಅದು ಅಲ್ಟಿಮೇಟ್ ಅದು. ಬಟ್ ಅದು ಯಾವಾಗದು ಅವ್ರು ಸಾಮಾನ್ಯ ಏನು ಮಾಡಲ್ಲ, ಅವರೆಲ್ಲ ಕೂಡ ಧರ್ಮಕ್ಕೆ ವಿರುದ್ಧ ಹೇಳೋದೇ ಇಲ್ಲ. ಯಾವುದೋ ಒಂದು ಕಾರಣದಲ್ಲಿ ಹೇಳಿದ್ರು ಏನೋ ಕಾರಣ ಇರುತ್ತದೆ ಅಂತ ಅರ್ಥ. ಕಾರಣ ಇದ್ದೇ ಇರುತ್ತೆ, ಇಲ್ಲದವ್ರು ಹಾಗೆ ಹೇಳೋದೇ ಇಲ್ಲ ಅವರು. ವಿಷ್ಣೋರ್ ಲಿಂಗಾನುಸಾರಿತ್ವ ವಿಷ್ಣೋ ತದನುಗಾನಾಂಚ ಪ್ರೀತಿಕೃತ್ ಧರ್ಮ. ಧರ್ಮದ ಎಸೆನ್ಸೇ ಅದು, ಧರ್ಮದ ಎಸೆನ್ಸೇ. ಆದ್ದರಿಂದ ನಾವೇನು ಮಾಡಲಿಕ್ಕೆ ಹೋಗಬಾರ್ದು, ಇನ್ಸಿಸ್ಟ್ ಮಾಡಿದರೆ ಧರ್ಮ ಹೋಗಿದೆ. ಧರ್ಮದ ಪರ್ಪಸ್ ಇರೋದು ಮೇಲವರು ಸಂತೋಷ ಪಡಲಿ ಅಂತೇಳಿ. ಅವ್ರು ಸಂತೋಷ ಪಡೋದೇ ಧರ್ಮ ಅಂದಮೇಲೆ ಅದು ವಿರುದ್ಧ ಮಾಡಿದಾಗ ಧರ್ಮ ಆಗಲಿಲ್ಲ. ಅದು ಅಪ್ರೀತಿಕರವಾದ ಮಾಡ್ಲಿಕ್ಕೆ ಹೋಗಲೇಬಾರ್ದು. ಇವತ್ತು ಹೇಳಿದ್ರೆ ಆಫೀಸರ್ ಬರ್ತಾನೆ, ಯಾರು ಡ್ರಾಫ್ಟ್ ಮಾಡ್ಕೊಬಂದು ಹೇಳಿದ್ದವನು ಎಲ್ಲ ಮುಗಿದ ಸೈನ್ ಮಾಡಬೇಕಾಗಿತ್ತು, ಬೇಡ ಅದು ಬಿಟ್ಬಿಡು, ಅದನ್ನ ತೆಗೆದು ಹಾಕು ಅಂತೇಳಿ. ಅವ್ನು ಈ ರೀತಿ ಪ್ರಶ್ನೆ, ಇಷ್ಟೊತ್ತು ಮಾಡಿದರೆ ಎಷ್ಟೊತ್ತು ಕೆಲಸ ಮಾಡಿದ್ದೆ ಗೊತ್ತಾ, ಟೈಪ್ ಮಾಡಿದ್ದೆ, ಅವ್ನು ಹುಚ್ಚುಚ್ಚು ಮಾತಾಡಬಾರ್ದು. ಅದು ಬಿಟ್ಬಿಡು ಸಾಕು, ಬಿಟ್ಬಿಟ್ಟಾಗ್ಬೋದು ಅಷ್ಟೆ. ಅರ್ಥ ಆಯ್ತು? ಅವನ ಕೈಯಲ್ಲಿ ಏನೂ ಇಲ್ಲ. ಮಾಡು ಅಂದರೆ ಮಾಡೋ, ತೆಗಿ ಅಂದರೆ ತೆಗಿ. ಇವತ್ತು ಅಡುಗೆ ಮಾಡಿ ಇದು ಬೇಡ ಇದು ಮಾಡು ಅಂತ ಅಷ್ಟೇ. ಅಡುಗೆ ಸ್ವಾತಂತ್ರ್ಯ ಇಲ್ಲ. ಏನು ಮಾಡಬೇಕು ಅವನು? ಏನೋ ಹೇಳಿದ್ದೆ ಐಟಮ್ ಬೇಡ ಇವತ್ತು, ಐಟಮ್ ಮಾಡು ಅಂತ ಅವ್ನು ಅಷ್ಟು ಅಂದ್ಬೇಕು ಅಷ್ಟೇ ಹೊರತು ಬೇರೆ ದಾರಿ ಇಲ್ಲ. ಅವ್ನು ಇನ್ನೊಂದು ಅವನಿಗೆ ಅಷ್ಟು ಚೆನ್ನಾಗಿ ಮಾಡೋಕ್ಕೆ ಬರೋಲ್ಲ, ಇನ್ನೊಂದು ಭಾರಿ ಚೆನ್ನಾಗಿ ಮಾಡ್ತಾನೆ. ಬಟ್ ಇದನ್ನೇ ಮಾಡುವಂತಾರೋ ಅದನ್ನೇ ಮಾಡಬೇಕು. ಇದು ಎಲ್ಲ ಫೈನಲ್ ಯಾತಕ್ಕೆ ಹೇಳಿದ್ದು, ದೊಡ್ಡವ್ರು ಹೇಳಿದಾಗ ಮತ್ತೆ ಆರ್ಗ್ಯೂ ಮಾಡೋಕ್ಕೆ ಹೋಗಬಾರ್ದು, ವಿಷಯ ಮುಗಿದೋಯ್ತು. ಅದು ನೋಡೋದಕ್ಕೆ ಅಧರ್ಮ ಕಂಡ ಕಾಣಿಸ್ತದೆ, ಆದರೆ ಒಳಗೇನೋ ಒಂದು ಕಾರಣ ಇಟ್ಕೊಂಡಿರ್ತಾರೆ, ಅದು ಮಾಡಬೇಕಷ್ಟೇ. ದೊಡ್ಡ ಜ್ಞಾನಿಗಳು ಬೇರೆ, ಸಣ್ಣ ಪುಟ್ಟ ಬುಟಾಟಿಕೆ ಜ್ಞಾನಿಗಳು ಬೇರೆ, ಅದು ಬಿಟ್ಟುಬಿಡಿ. ನಿಜವಾದ ಜ್ಞಾನಿಗಳ ಏನೊಂದು ಕಾರಣ ಇರುತ್ತೆ ಅಂತ ಅರ್ಥ. ವಿಷ್ಣೋಸ್ತದನುಗಾನಾಂಚ ಪ್ರೀತಿಕೃತ್ ಧರ್ಮ ಈರಿತಃ ಅಧರ್ಮೋ ಅನ್ಯಯಂ. ಬ್ರಹ್ಮದೇವ್ರು ಹಾಗೆ ಮಾಡ್ತಾರೆ. ವೆಂಕಟೇಶ್ ಕಲ್ಯಾಣ ಕೇಳಿರ್ತೀರಿ, ಬ್ರಹ್ಮದೇವ್ರು ಬರ್ತಾರೆ, ವೆಂಕಟೇಶ್ ಕೊನೆ ಕರೆಸ್ತಾ ಎಲ್ಲ ಬಂದುಬಿಡ್ತಾರೆ. ಆಗ ಬಕಲಮಾನೆ ಕಾಲಿರ್ತಾಳೆ. ಬ್ರಹ್ಮದೇವ್ರಿಗೆ, ನನ್ನ ತಾಯಿಯಪ್ಪ, ಅವ್ರು ನಮ್ಮ ತಾಯಿ. ಓ ಹೌದಾ, ನಮಸ್ಕಾರ ಆಗಿದ್ರೆ ಅವ್ರು ಏನು ನಿಮ್ಮ ತಾಯಿ ಅವೆಲ್ಲ ಇಲ್ಲ. ಆಮೇಲೆ ಅದು ಎಲ್ಲೇ ಬಂದು ನಿನ್ನ ತಾಯಿ ಅಂತ. ಆಮೇಲೆ ಮೊದಲೇನು ಮಾಡಬೇಕೀಗ? ಹೇಳಿದ್ದು ಮಾಡಬೇಕು, ಇಮ್ಮಿಡಿಯೇಟಾಗಿ ಹೇಳಿದ್ದು ಮಾಡಬೇಕು, ಬೇರೆ ದಾರಿ ಇಲ್ಲ.
ಅದು ತೋರಿಸ್ತಾರೆ ಬ್ರಹ್ಮದೇವರು ಹೇಗೆ ನಡೆಸ್ಬೇಕು ಪರಮಾತ್ಮನ ಮಾತು. ನೀನು ಯಾವ ಹೋಗ ನಮಸ್ಕಾರ ಮಾಡಲ್ಲ ಹೋಗ್ತೀನಿ, ಆರ್ಗ್ಯೂ ಮಾಡೋಂಗಿಲ್ಲ ಅಲ್ಲಿ. ಮಾಡೋದ್ರೆ ಮಾಡಿ ಕೃಷ್ಣ ನಮಸ್ಕಾರ ಮಾಡಿಸ್ತೇವೆ ದೇವಕಿಯರಿಗೆ. ಯಾತಕ್ಕೆ ಲೋಕ ಧರ್ಮ ತೋರಿಸ್ಬೇಕೀಗ. ಮಾಡಬಾರ್ದು. ಯಾಕೆ ಮಾಡ್ದ? ಲೋಕಧರ್ಮ. ಅಲ್ಲೂ ಕೂಡ ಮಾಡ್ಕೊಂಡಿದ್ದು ತನಗೆ ಒಳಗಿತ್ತು ತನ್ಮನೆಗೆ ಹೊರತು ಅವರಿಗಂತೂ ಜನ ತಿಳ್ಕೊಂಡ್ರು ಅಷ್ಟೇ. ನಿಜವಾಗ್ಲೂ ಮಾಡಿದ್ದು ಯಾರಿಗೆ? ತನಗೆ ಪರಸ್ಪರ ತಾನೇ ಮಾಡ್ಕೊಂಡಿದ್ದಷ್ಟೆ. ಇವೆಲ್ಲ ಬೇಸಿಕ್ ತಿಳ್ಕೊಂಡಾಗ ಗಲಾಟೆ ಬರೋದೇ ಇಲ್ಲ. ಹಾಗೆ ಮಾಡಿದೆ ದೊಡ್ಡ ತಾಯಿಗೆ ಹೋದೆ ಏನೋ ಹೇಳ್ತಾರೋ ಅದಕ್ಕೆ ದೇಶಾಚಾರ ಫಾಲೋ ಮಾಡಿ ಅಂತ ಹೇಳಿಬಿಡ್ತಾರೆ. ಏನೋ ಮಾಡಿದ್ರು ಅವರು ತಲೆ ಕೆಡಿಸಿ ಅಲ್ಲಿ ಸಾರು ಮೊದಲು ಬಡಿಸ್ತಾರೆ, ಹುಳಿ ಮೊದಲು ಬರ್ತಾರೆ ತಿಳ್ಕೊಬೇಡ. ಆರ್ಗ್ಯುಮೆಂಟ್ಸ್ ಏನು ಹಾಗಲ್ಲ ಕತೆ ಮಾಡಿದ್ರೆ ಬುದ್ಧಿ ಇಲ್ಲ ಅಂತ ಅರ್ಥ. ಪದ್ಧತಿ ಇದು ಮಾಡ್ತಾರೆ, ವ್ಯವಸ್ಥೆ ಇದೆ, ಮಾಡಿದರೆ ಆಯ್ತು ಅಷ್ಟೇ. ಅದು ಹಾಕೋದಿಲ್ಲ ಅಂತ ಏನು ಹೇಳಿಲ್ಲ. ಆ ಕ್ರಮ ಬೇರೆ ಯಾವುದೋ ಒಂದು ಕಾರಣಕ್ಕೆ ಕ್ರಮ ಇರುತ್ತೆ ಅವರು, ಅದನ್ನು ಒಪ್ಕೊಂಡ್ಬಿಡು. ನಮ್ಮ ಕ್ರಮ ಹಾಗಿಲ್ಲ ಅಂತ ಆರ್ಗ್ಯೂ ಮಾಡಬಾರ್ದು. ಅದಕ್ಕೆಲ್ಲ ಸ್ಮೃತಿ ಹೇಳಿಬಿಡುತ್ತದೆ. ಯಸ್ಮಿನ್ ದೇಶೇ ಆಚಾರ ಪಾರಂಪರ್ಯ ಸಮಾಗತಃ, ಗೊತ್ತಾಯ್ತಾ, ಕ್ರಮಾಗತಃ ತಸ್ಮಿನ್ ಸಯೇವ ಸೇವೇತ್. ಯಾವ ಒಂದು ಧರ್ಮ ಪರಂಪರೆ ಯಾವ ಸ್ಥಳದಲ್ಲಿರುತ್ತೋ ಅದು ಹಾಗೆ ಮಾನ ಮಾಡಬೇಕು. ದೇಶ ಕಾಲ ಯಾವ್ಯಾವ ಕಾಲಕ್ಕೆ ಆ ಕಾಲಕ್ಕೆ ಅದನ್ನೇ ಮಾಡಬೇಕು. ಇವತ್ತು ಅಷ್ಟು ಕಾಮನ್ ಸೆನ್ಸ್ ಇದೆ, ಧರ್ಮದ ಬಗ್ಗೆ ಜಗಳನೇ ಬರಲ್ಲ, ಮಡಿ ಮೇಲಿಗೆ ಬಗ್ಗೆ. ಅರ್ಥ ಆಯ್ತಾ? ಅದು ಬದ್ರಿ ಯಾತ್ರೆ ಬದ್ರಿ ಮಾಡಿ ಮಧ್ಯೆ ಹುಟ್ಟಿಗೆ ಸ್ನಾನ ಮಾಡಿದ್ರೆ ಒತ್ತೋಗ್ಬಿಡ್ತಾನೆ ಅಷ್ಟೇ. ಅವನು ಮೊದಲೇ ಸ್ನಾನ ಒದ್ದಾಡಿರ್ತಾನೆ, ದಾಳಿ ಉಟ್ಕೊಂಡೆ ಮತ್ತೆ ಆರ್ಗ್ಯೂ ಮಾಡ್ಲಿಕ್ಕೆ ಹೋಗಬಾರ್ದು. ಮನೆಯಲ್ಲಿ ಎಂದೂ ಮಾಡೋದಿಲ್ಲ ಕೆಲಸನ, ಬಟ್ ಅದು ಅನಿವಾರ್ಯ, ಅಲ್ಲಿ ಮಾಡಲೇಬೇಕಾದ ಸ್ಥಿತಿ ಅದು. ಅಲ್ಲಿಗೆ ಅದೇ ಧರ್ಮ, ಅದು ದೇಶ ಧರ್ಮ. ಅದು ದೇಶ ಧರ್ಮ, ಕುಲಧರ್ಮ, ಆಚಾರ ಧರ್ಮ ಅಂತ ಒಂದೊಂದು ಹೇಳ್ತಾ ಹೋಗ್ತಾರೆ. ಬಟ್ ಎಲ್ಲೂ ಕೂಡ ದೇಶದ ಧರ್ಮಗಳ ವಿಚಾರ ಬಂದಾಗ ಬದ್ರಿ ಅಂತ ಕಡೆಗೆ ಹೋದಾಗ ಈ ಪಿತೃಕಾರ್ಯ ಎಲ್ಲ ಮಾಡ್ತಾರಲ್ಲ, ಬಟ್ ಅವ್ರು ಮಾಡೋ ರೀತಿ ಅದನ್ನು ಹೇಳಲಿಲ್ಲ ಅವರು, ಅದನ್ನು ಒಪ್ಪಲಿಲ್ಲ. ಬಟ್ ಅದನ್ನೇ ಅಲ್ಲ, ಅವರೇ ಒಪ್ತಾರೆ. ನಾವು ಮಾಡ್ಕೊತೀವಪ್ಪ ಅಂದರೆ ದುಡ್ಡು ಕೊಡಿ ಅಂತಾರೆ, ಹೋಗಿಬಿಡ್ತಾರೆ ಅಷ್ಟೇ. ಅವ್ರೇನು ಗಲಾಟೆ ಮಾಡಲ್ಲ. ಕೊಡದು ಹೋದ್ರೆ ಗಲಾಟೆ ಮಾಡ್ತಾರೆ, ನಮ್ಮ ಜಾಗ ಬಿಡೋದಿಲ್ಲ ಅಂತಾರೆ. ಗೊತ್ತಾಯ್ತಾ? ನಿಂದು ಎಷ್ಟು ಕೊಡಬೇಕಪ್ಪ ಅಷ್ಟು ಕೊಡ್ತೀವಿ. ಅವನೇ ಹೇಳಿ ಹೋಗ್ದು ಒಳ್ಳೆಯದು ಮಾಡಿಸ್ಕೊಡಿ ಅಂತ ಹೇಳಿ ಹೋಗ್ಬಿಡ್ದ. ಅವನಿಗೆ ಡಬಲ್ ಫ್ರೀ ದುಡ್ಡು ಬಂತು, ಜೊತೆಗೆ ಇದಾಯಿತು, ಇದು ಗಂಟೆನೂ ಹೋಯ್ತು ಅವನಿಗೆ. ಅದು ಅವಾಗ ನಮ್ಮ ತಪ್ಪದು, ಮಾಡ್ಕೊಂಡು ನಮ್ಮ ತಪ್ಪಾಗುತ್ತೆ. ನಮಗೆ ಗೊತ್ತಿದ್ದ ಮೇಲೆ ಅಲ್ಲಲ್ಲ, ಏನು ಮಾಡೋಕ್ಕಾಗಲ್ಲ. ಅವನ ನಿರ್ವಾಹ ಇಲ್ಲ, ಯಾರೂ ಇಲ್ಲೇ ಇಲ್ಲ, ನಮ್ಮವ್ರು ಯಾರೂ ಇಲ್ಲೇ ಇಲ್ಲ. ಅವನೊಬ್ಬನೇ ಹೋಗಿರೋದೇ ಮಾಡ್ಲಿಕ್ಕೋಸ್ಕರ, ಬಿಡ್ಲಿಕ್ಕೆ ಬರುತ್ತಾ? ಅವಾಗ ಏನು ಮಾಡಬೇಕು? ಅವ್ರು ಶಾರ್ಟ್ ತಗೊಂಡೆ ಏನೋ ಹೇಳ್ತಾರೆ ಮಂತ್ರರು, ಅವ್ರದ್ದೇ ಮಂತ್ರಗಳು ಏನೋ ಇದು. ನಾವು ಮನಸ್ಸಲ್ಲಿ ಅಂದ್ಕೊಂಡು ಮಾಡ್ತಿರ್ಬೇಕಷ್ಟೆ. ಅವ್ರು ಏನೋ ಹೇಳ್ತಿರ್ತಾರೆ, ಭಾರತೀಯ ಮುಖ್ಯಪುರ ಅದೆಲ್ಲ ನಾವು ಅನ್ಸಂದು ನಾವು ಮಾಡ್ಕೋತಿರ್ಬೇಕು. ಅದಕ್ಕೆಲ್ಲ ಅವ್ರು ಏನು ಮಾಡ್ಲಿಕ್ಕೆ ಬರೋಲ್ಲ. ಗೊತ್ತಾಯ್ತು? ಅದಕ್ಕೆ ನಾವು ಸ್ವಲ್ಪ ತಿಳುವಳಿಕೆ ಇಟ್ಕೊಂಡೇ ಹೋಗಬೇಕು. ಆಪತ್ಕಾಲ ಇಂಥ ಪ್ರಸಂಗ ಬಂದರೆ ಏನು ಮಾಡಬೇಕು ಅಂತ ಹೇಳಿದ್ದಾರೆ. ಮನೆ ಶಾಸ್ತ್ರ ಭಾರಿ ಹೇಳ್ತದೆ ಅಂತ ಸಿಗೋದು, ಏನು ಮಾಡಬೇಕು ಅಂತ ಶಾಸ್ತ್ರ ಎಲ್ಲ ಇದೆ. ಅದೆಲ್ಲ ತಿಳ್ಕೊಳ್ಳೋಕೆ ಹೋದರೆ ಅದೇ ಮಾಡಲಿಕ್ಕೆ ಶುರು ಮಾಡ್ತಾರೆ ಅಂತ ಹೇಳೋಕ್ಕೆ ಹೋಗಲ್ಲ ಅಷ್ಟೇ ಹೊರತು. ಅದಕ್ಕೆಲ್ಲ ಮೆಥಡ್ ಇದೆ ಏನು ಮಾಡಬೇಕು ಅಂತೇಳಿ. ಅದು ಏನೇ ಆಗಿರಲಿ ಅವನು ನಮಗೇನು ತಲೆ ಕೆಡೋದಿಲ್ಲ. ಆ ಶಿವದ ಭರತರಾಜ ಇದ್ದಾನೆ, ಹಿಡ್ಕೊಂಡೋಗಿ ಕೂಡಿಸಿದ್ದಾರೆ. ಏನೋ ಮಾಡಿ ತನ್ನ ಪಾಡಿಗೆ ದೇವ್ರು ಮಾಡ್ಕೊಂಡ್ಬಿಟ್ಟು ಅಷ್ಟೇ. ಅವರೆಲ್ಲ ಏನು ಕಡೆಗೆ ಆತ ಉಳ್ಕೊಂಡೆ ಇವರೆಲ್ಲ ಹೋದರು. ಅಧರ್ಮೋ ಅನ್ಯ ಮುಂದೆ ಹೇಳ್ತಾರೆ. ಸಿಂಪ್ಲೆಸ್ಟ್ ಡೆಫಿನೇಷನ್ ಹಿಂದೆ ಹೇಳಿದ್ದಾರೆ. ವಿಷ್ಣು ವಾಕ್ಯೇನ ಹಾನಿ ಪಾಪಸ್ಯ ಕರ್ಮಣ. ಯಾರೋ ವಿಷ್ಣು ಏನೋ ಪಾಪ ಅಂತ ತಿಳ್ಕೊಂಡಿದ್ದು, ನಾವು ಪಾಪ ಮಾಡಿಲ್ಲ ಬಿಡು, ಕುಂತಿ ಹಾಕಿ ತಿಳ್ಕೊಂಡಿದ್ಲು. ಮುಂದೆ ಬರುತ್ತದು, ನಾನು ತಪ್ಪು ಮಾಡಿದೆ ಅಂತ. ಬೇರೆ ಏನು ತಪ್ಪು ಮಾಡಿದ್ರು ಮುಂದೆ ಬರುತ್ತದು, ಏನು ತಪ್ಪು ಮಾಡಿದ್ರು ಬಿಡು, ಬೋಧೋಯ್ತಲ್ಲ ಇವತ್ತು. ಇಲ್ಲ ಮಾಡಿ ಏನಾದ್ರು ಪ್ರಾಯಶ್ಚಿತ್ತ ಮಾಡಿ ಅಂದರೆ ಕೊಡೋದೇ ಇವರು, ಮತ್ತು ಅವ್ರಿಗೂ ಪ್ರಾಯಶ್ಚಿತ್ತ ಹೇಳಬೇಕು. ಅದಕ್ಕೆ ಅಪ್ರೂವ್ ಮಾಡೋರೆ ಅವ್ರು ಹೇಳಿದ ಮೇಲೆ ಏನೋ ಫಾರ್ಮ್ಯಾಲಿಟಿ ಮಾಡ್ತೀನಿ ಅಂದರೆ ತಪ್ಪಾಗುತ್ತೆ. ಅಧರ್ಮೋ ಅನ್ಯ ಇಯಂ ನಿಷ್ಠಾ ಪ್ರಲಾಪ ಕಿಂಕರಿಷ್ಯತೆ. ಅಧರ್ಮೋ ಅನ್ಯ ಅಂದ್ರೇನು? ವಿಷ್ಣೋಸ್ತದರಾನಾಂಚ ಅಪ್ರೀತಿಕೃತ್ ಅಧರ್ಮ ಈ ರೀತಃ. ಅಪ್ರೀತಿ ಉಂಟು ಮಾಡುತ್ತೆ ಅಂದರೆ ಅಧರ್ಮ, ಇದು ಪ್ರೀತಿ. ಗೊತ್ತಾಯ್ತಾ? ಅಪ್ರೀತಿ ಪ್ರೀತಿ ತುಂಬ ವ್ಯತ್ಯಾಸ ತಿಳ್ಕೊಂಡಿರ್ಬೇಕು. ಇವ್ರು ಭಾರಿ ಧರ್ಮ ಅಂತ ಮಾಡ್ದ, ಅವ್ರಿಗೆ ಇಷ್ಟ ಆಗಲಿಲ್ಲ. ಅವ್ರು ಹೇಳ್ದೆ ಮಾಡಿ ಬೇರೆ ರೀತಿಯನ್ನು ಮಾಡ್ದ, ಧರ್ಮ ಮಾಡ್ತೀನಿ ಅಂತ ಮಾಡ್ದ, ಧರ್ಮ ಹಾಗೆ ಮಾಡಿದ, ಕೃಷ್ಣನಿಗೆ ಇಷ್ಟ ಆಗಲಿಲ್ಲ ಅದು. ಗೊತ್ತಾಯ್ತಾ? ಸೆಕೆಂಡ್ ಅದಾಗಬಾರ್ದು. ಅಧರ್ಮೋ ಅನ್ಯ ಇಯಂ ನಿಷ್ಠಾ. ಇವತ್ತು ನಮ್ಮಲ್ಲೇ ಒಂದು ಫಾಸ್ಟ್ ಇದೆ, ವರ ಕನ್ಯೆ ಎಲ್ಲ A1 ಇದೆ ಇಲ್ಲ, ವರ ನಂಗೆ ಬೇಡ ಅಂದ್ಬಿಡ್ತಾನೆ, ಮುಗಿದೋಯ್ತು. ಇವ್ರೇನು ಮತ್ತೆ ಮಾತಾಡೋಗಿಲ್ಲ. ಯಾಕೆ ನಂಗೆ ಬೇಡ, ಏನು ಕಾರಣ ಕೊಟ್ಟರು ಬೇಡ ಅಂದರೆ ಬೇಡ ಅಷ್ಟೇ, ಫೈನಲ್. ಅದು ಮದುವೆ ಮಾಡ್ತಿರೋದು ಯಾತಕ್ಕೋಸ್ಕರ? ಈಗ ಅವನೇ ಬೇಡ ಅಂದರೆ ಮತ್ತೇನು ಮಾಡ್ತೀರಿ? ಈಗ ಅದೇ ಕನ್ಯಾ ಬೇಡ ಅಂತ ಮುಗಿದೋಯ್ತಾರೆ. ಇಬ್ಬರು ಬೇಡ ಅಂದರೆ ಕತೆರೇ ಮುಗೀತು. ಇಬ್ಬರು ಬಲಾತ್ಕಾರ ಎಣ್ಣೆ ಅದೆಲ್ಲ ಮಾಡಿದ್ದಾರೆ, ಎಷ್ಟೋ ತರ್ತಾರೆ, ಹಬ್ಬ ಏನೋ ಮಾಡಿಬಿಡ್ತಾರೆ, ಮುಂದೆ ಭಾಳ ಕಷ್ಟಪಡ್ತಾರೆ. ಮಾಡಬಾರ್ದು. ಈಗ ಯಾರು ಸಂತೋಷ ಪಡಬೇಕು ಅವರಿಗೆ ಬೇಕಿಲ್ಲ ಅಂದಮೇಲೆ ಮಾಡೋ ಅದೇ ಉದ್ದೇಶ ಏನದ್ರೊಳಗೆ. ಯಾವಾಗ ಚಿಕ್ಕವರಾಗಿದ್ದರೆ ಬೇರೆ ಮಾತು, ನಿಮ್ಗೆ ಗೊತ್ತಾಗಲ್ಲ ಅಂತ ಹೇಳ್ಬೋದು. ಮೆಚ್ಯೂರಿಟಿ ಬಂದಮೇಲೆ ಅದಕ್ಕೆ ಜಾತಕ ಆಗಿ ತಗೊಂಡ್ರೆ ಭಾಳ ಸೀರಿಯಸ್ಸಾಗಿ ನೋಡಬಾರ್ದು. ಗೋತ್ರ ನೋಡಲೇಬೇಕು, ಅದನ್ನು ತಪ್ಪಿಸ್ಲಿಕ್ಕೆ ಬರೋಲ್ಲ. ಗೊತ್ತಾಯ್ತಾ? ತೀರ ಕೆಟ್ಟ ನಕ್ಷತ್ರ ಶಾಂತಿ ಇರುತ್ತೆ, ಅಂತಹ ಕೆಟ್ಟ ನಕ್ಷತ್ರಗಳು ಶಾಂತಿ ಮಾಡ್ಬೋದು. ಅದೆಲ್ಲ ದೊಡ್ಡದು ಮಾಡಬಾರ್ದು. ಅದನ್ನು ದೊಡ್ಡ ಮಾಡಿಬಿಟ್ಟು ಎಲ್ಲ ಮದುವೆ ಕ್ಯಾನ್ಸಲ್ ಮಾಡಿಬಿಡ್ತಾರೆ ತುಂಬ ಜನ. ಅದೇನು ಸ್ವಲ್ಪ ಗುಣ ಕಲ್ತವೆ, ಹೆಚ್ಚು ಕಡಿಮೆ ಆಗಿರುತ್ತೆ ಅಷ್ಟೇ. ನೀವು ನೆನ್ಪಿಡಿ, ಎಲ್ಲದಕ್ಕೂ ಶಾಂತಿ ಅಂತಿದೆ. ಅದು ಕೊನೆಗೆ ಹೇಳ್ತಾರೆ, ವಯಸ್ಸಾದ ಮೇಲೆ ಅವ್ರ ಮನಸ್ಸು ಭಾಳ ಮುಖ್ಯ ಆಗಿ. ಚಿಕ್ಕಂದ ನಮಗೆ ಏನಂತ ಗೊತ್ತಿರೋದಿಲ್ಲ, ಇವೆಲ್ಲ ಡಿಪೆಂಡೆನ್ಸ್ ಬರ್ತದೆ.
ಗೊತ್ತಾಯ್ತಾ? ನೀವು ಟೆಸ್ಟ್ ಮಾಡೋದು ಅವ್ರು ರೋಗನೇ ಇಲ್ಲ ಅಂತ ಮತ್ತೆ ಟೆಸ್ಟ್ ಮಾಡೋಕೆ ಹೋಗ್ಬೇಕು ನೀವೀಗ. ಇದ್ದರೆ ತಾನೇ ಟೆಸ್ಟ್ ಶುರುವಾಗೋದು. ಅದಕ್ಕೆ ಚಿಕ್ಕವ್ರಿಗೆ ಮುಂದೆ ಭವಿಷ್ಯ ನಮಗೆ ಗೊತ್ತಾಗಲ್ಲ, ಅವ್ರಿಗೂ ಗೊತ್ತಿರೋದಿಲ್ಲ. ಜಾತಕ ನೋಡಿಬಿಟ್ಟು ಕರೆಕ್ಟ್ ಒಬ್ಬ ಜ್ಯೋತಿಷ್ ಯಾರು ಹೇಳ್ತಾನೆ ಒಳ್ಳೆಯದು ಕೆಟ್ಟದ್ದು ಅದು ಸರಿ. ಅವ್ರಿಗೆ ಗೊತ್ತೇನು ಫ್ರ್ಯಾಕ್ಚರ್ 2 ತುಂಡಾಗಿದ್ದಾವೆ, ಎಕ್ಸ್ರೇ ತೆಗೆದು ನೋಡ್ತೇನೆ ಅಂದರೆ ಹಾಗೆ ಕಾಲು ಜೋತಾಡ್ತಿದೆ, ಕಟ್ಟಾಗಿಬಿಟ್ಟು ಎಕ್ಸ್ರೇ ತೆಗೆದ್ಮೇಲೆ ತೀರ್ಮಾನ ಮಾಡೋಣ ಅಂತ ಕೇಳಿದರೆ ಹಾಗಾಗಿ ಅರ್ಥ ಆಯ್ತಾ? ಮೀನಿಂಗ್ಲೆಸ್ ಅದು. ಅದಕ್ಕೇ ಆ ಕಾಲದಲ್ಲಿ ಅದೇ ಡೆಸಿಷನ್. ಅದಕ್ಕೆ ಧರ್ಮವನ್ನು ಅಪೇರೆಂಟ ಫಾಲೋ ಮಾಡ್ತಾರಲ್ಲ, ಅದೇ ಅದು ಹೇಳಿ ಸತ್ಯ ಹೇಳ್ತೀರಿ ಅಷ್ಟೇ. ಸತ್ರು ಪರವಾಗಿಲ್ಲ ಜನ ಹೇಳಬಾರ್ದು. ಕೆಲವೊಮ್ಮೆ ಸುಳ್ಳೇ ಹೇಳಬೇಕಾಗಿ, ಸುಳ್ಳೇ ಪರಮಧರ್ಮ ಆಗೋದು. ಆ ಧರ್ಮ ಸೂಕ್ಷ್ಮ ತಿಳ್ಕೊಳ್ಳೋದಕ್ಕೆ ಎಕ್ಸ್ಪರ್ಟೈಸ್ ಇರಲೇಬೇಕು, ಎಲ್ಲರಿಗೂ ಬರೋದಿಲ್ಲ. ಏನು ತಪ್ಪಲ್ಲ, ಕನ್ಫ್ಯೂಷನ್ ಬಂತು. ಒಬ್ಬರು ಜ್ಯೋತಿಷಿಗೆ ಒಬ್ಬರು ಹೇಳಿದ್ರೆ ಮತ್ತೊಬ್ರು ಇನ್ನೊಂದು ಹೇಳಿದ್ರು. ಗೋತ್ರಕ್ಕೆಲ್ಲ ಹಾಕ್ಬಾರ್ದು, ಆತ್ಮನಿರ್ಣಯ ಸಗೋತ್ರ ಮದುವೆ ಮಾಡ್ತೀವಿ ಹಾಕ್ಬೋದು ಅಂತ ಕೇಳಬಾರದು. ಯಾಕೆಂದರೆ ಸಂಶಯ ಬಂದರೆ ನಿರ್ಣಯ ಅದು, ಮತ್ತೆ ಸಂಶಯ ಬರೋದಿಲ್ಲ. ಹೀಗೆ ನಾನಿವಾಗ ಸ್ನಾನ ಮಾಡಿ ದೇವ್ರ ಪೂಜೆ ಮಾಡಲೋ ಬೇಡ, ನಾಳೆ ಸಂಧ್ಯಾನ್ಯ ಮಾಡಲೋ ಬೇಡ ತೆಗೆದು ಯಾರೋ ಇದ್ದಾರೆ ಮೂರ್ಖ ಒಬ್ರು ಇದ್ದಾರಂತ ನಂಗೆ ಗೊತ್ತಾದ. ಊಟ ಮಾಡಲೋ ಬೇಡ, ಇವತ್ತು ಬೇಡ ಅಂತ ಬಂದಿದ್ದು ಉಪವಾಸ ಬೀಳ್ಬೇಕು. ಅದು ಕೇಳೋ ವಿಚಾರ ಅವೆಲ್ಲ ಕೂಡ. ಅದು ಇಷ್ಟು ಮೂರ್ಖ ಅತಿ ಟೂ ಮಚ್ ಇಸ್ ಟೂ ಬ್ಯಾಡ್ ಅನ್ನೋದಕ್ಕೆ ನಿದರ್ಶನ. ನಿರ್ಣಯ ಸಂಶಯ ಬಂದಾಗ ನಿರ್ಣಯ. ಸುಮ್ಮನೆ ಕೋರ್ಟ್ಗೆ ಹಾಕೋದು, ಯಾರು ಬಾಡಿಗೆ ಬರೀ ಹೋಗ್ಬೋದಾರ ಅಂತ ಕೋರ್ಟ್ಗೆ ಹಾಕಿದ. ಅವ್ರು ಏನು ಮಾಡ್ತಾರೆ ಗೊತ್ತಾ, ಅವ್ರ ಕೊನೆಗೆ ಫೈನ್ ಹಾಕ್ತಾರೆ. ಅಲ್ಲ ಅಷ್ಟು ಬುದ್ಧಿ ಇಲ್ಲರಿಗೆ ಯಾಕೆ ಹೋಗ್ತೀವಿ, ಹೋಗಿ ಆ ಕಡೆಗೆ ಕೋರ್ಟ್ ಟೈಮ್ ವೇಸ್ಟ್ ಮಾಡಿದ್ದೆ ಅಂತ ಹೇಳಿ ಅಂಥವೆಲ್ಲ ಕೇಳಬಾರ್ದು. ನಮ್ಮದರ ಅಂಥದ್ದಕ್ಕೆ ದುರುಪಯೋಗ ಮಾಡ್ತಾರೆ ಅಂತಲೇ ಎಲ್ರಿಗೂ ಅವಕಾಶ ಕೊಡಲೇ ಇಲ್ಲ. ಅಧರ್ಮೋ ಅನ್ಯ ಇಯಂ ನಿಷ್ಠಾ ಪ್ರಲಾಪ ಕಿಂಕರಿಷ್ಯತಿ ಏವಮಾದಿ ಅನುಶಾಸ್ಯಾಜ ಪಾರ್ಥಂ ಪಾರ್ಥೈ ಸುಸತ್ಕೃತಃ. ಅಧರ್ಮೋ ಅನ್ಯ ಇಯಂ ನಿಷ್ಠಾ, ಇದಿಷ್ಟು ಕೂಡ ನಿಷ್ಠಾ, ಇದು ವಿಸ್ಥಿತಿ, ವಸ್ತುಸ್ಥಿತಿ, ಇದು ಫ್ಯಾಕ್ಟ್. ಇದು ಅಧರ್ಮ ಪ್ರಲಾಪ ಕಿಂಕರಿಷ್ಯತಿ, ಸುಮ್ಮನೆ ಕೂಗಿ. ಪ್ರಲಾಪ ಅಂದ್ರೇನು? ಪ್ರಲಾಪ ಅನರ್ಥಕಂ ವಚಃ, ಉಳಿದೆಲ್ಲ ಹರಟೆ. ಬೇಸರಿಸಿಲ್ದ ಹೋದಾಗ ಹರಟೆ ಆಗುತ್ತೆ ಹೊರತು ಅದು ಸಿದ್ಧಾಂತ ಆಗೋದಿಲ್ಲ. ಇದು ಸಿದ್ಧಾಂತ. ಅಲ್ಲಿರೋದು ನಾನು ನೆನಪಿಡೋ ಮಟ್ಟಿಗೆ 1200 ಚಿಲ್ಲರೆ ಇದೆ ಶ್ಲೋಕ. ಸರ್ 5-6 ಶ್ಲೋಕದಲ್ಲಿ ಫಿನಿಶ್ ಮಾಡಿದ್ದಾರೆ. ಯಾಕಂದರೆ ಎಸೆನ್ಸ್ ಇದು, ಒಟ್ಟು ತಾತ್ಪರ್ಯ ಇಷ್ಟು. ಕಥಂಚಿತ್ ಎಷ್ಟು ಹಾಗಿರ್ತದೆ, ಗಂಟೆಗಟ್ಟಲೆ ಮಾತಾಡ್ಕೊಬಂದರು ಹೊರಾಕ ಏನೋ ಏನಂತೆ ಒಪ್ಪಲಿಲ್ಲ, ಅಷ್ಟೇ ಇನ್ನೇನು ಕೇಳೋಕ್ಕೆ ಹೋಗಲ್ಲ, ಒಪ್ಪಲಿಲ್ಲ ಆಯ್ತಾರೆ. ಅದೆಲ್ಲ ಏನು ಕಥೆಗಳು ಬೇಕಿಲ್ಲ. ಆಗ ಸಾರಾಂಶ ಇಷ್ಟೇ. ಒಪ್ಪಿದ್ರು ಅದೊಂದು ರೀತಿ ಮುಗಿತಲ್ಲಿಗೆ. ಈಗ ಹೇಳ್ತಾರೆ ಇದಿಷ್ಟು ಕೂಡ ಏವಂ ಆದಿ ಅನುಶಾಸ್ಯ ಅಜಃ ಪಾರ್ಥಂ ಪಾರ್ಥೈ ಸುಸತ್ಕೃತಃ ಪದ ಉಪಯೋಗಿಸ್ರು. ಪಾರ್ಥಂ ಪಾರ್ಥೈ ಎಲ್ಲ ಆಚಾರ್ಯ ಫಸ್ಟ್ ಟೈಮ್ ಉಪಯೋಗಿಸ್ತಾರೆ. ಅಂದರೆ ಪಾರ್ಥ ಅಂದರೆ ಜನತೆಯಲ್ಲಿ ಏನು ಕೂತ್ಬಿಟ್ಟಿದೆ, ಅರ್ಜುನ ಅಷ್ಟೇ ಅಂಥೇಳಿ. ಅರ್ಜುನ ಪಾರ್ಥ, 5 ಜನ ಪಾಂಡವರು ಪಾರ್ಥರೇ, ಗೊತ್ತಾಯ್ತಾ? ಯಾಕೆ ಪಾರ್ಥ ಶಬ್ದಕ್ಕೆ ಅರ್ಥ ಏನು? ಪೃಥೆಯ ಮಗ. ಪೃಥ್ವಿ ಅಂದರೆ ಕುಂತಿ ಮಕ್ಕಳು 3 ಜನರೂ ಕೂಡ ಇವರೇ ಪಾರ್ಥರೇ. ಅದೇ ರೀತಿಯೇ ನಕಲ ಸಹದೇವರನ್ನು ಚಿಕ್ಕಂದ ಸಾಕಿದ್ದರಿಂದ ಅವರು ಪಾರ್ಥರೇ, ಕುಂತಿ ಪಾಲನೆ ಮಾಡಿದ್ದರಿಂದ ಅವರು ಪಾರ್ಥರೇ. ಇವರು ಸಾಕ್ಷಾತ್ ಪಾರ್ಥರು, ಪರಂಪರೆಯ ಪಾರ್ಥರು. ಆ ಲೋಕದೃಷ್ಟಿ ಪಾರ್ಥ ಅರ್ಜುನ ಅಂತ ಮಾತ್ರ ಬಂದುಬಿಡು, ತಪ್ಪದು. ಅದಕ್ಕೆ ಆಚಾರ್ಯ ಪಾರ್ಥಂ ಪಾರ್ಥೈ, ಈ ಪಾರ್ಥನಿಗೆ ಉಳಿದ ಪಾರ್ಥರು ಸಮೇತ ತೊಗೊಂಡು ಹೇಳಿದ ಅಂತ ಹೇಳಿಬಿಟ್ರು. ಇದು ಅರ್ಥ ಮಾಡಿಕೊಂಡ್ರೆ ಬೇರೆಯವರಿಗೆ ಎಲ್ಲ ಗೊತ್ತಿಲ್ಲ ಸೂಕ್ಷ್ಮಗಳು. ಎಷ್ಟೋ ಸತ್ಯ ಬರುತ್ತೆ. ಎತ್ತರ ಪಾರ್ಥೋ ಧನುರ್ಧಾರ ಬಂತೀಗ, ಅದೇ ವಿಷಯ ಬಂತೀಗ. ಪಾರ್ಥ ಅಂತ ಅರ್ಜುನ ಅಂತ ತಿಳ್ಕೊಂಡ್ಬಿಟ್ರು. ಭೀಮ ಅಂತ ಅರ್ಥ ಮಾಡಿ, ಅಲ್ಲಿನ ಭೀಮನೇ ಪಾರ್ಥ ಇದ್ದರೆ ಮುಗಿದೋಯ್ತು, ಗೆಲುವು ಬರ್ತದೆ. ಹರಿವಾಯು ಆಯ್ತಾಗ, ಹರಿವಾಯು ಅಂತ ಆಗಿದ್ದರಿಂದ ಸಮಸ್ಯೆ ಬರಲೇ ಇಲ್ಲ. ಭೀಮಸೇಂದ್ರ ಬಿಟ್ಟರಲ್ಲ ಅಂತ ಹೇಳೇ ಬರಲಿಲ್ಲ. ಆಗ ಮೊದಲು ಭೀಮಸೇಂದ್ರ ಫಸ್ಟ್ ತೊಗೋಬೇಕಾಗ, ನೆಕ್ಸ್ಟ್ ಯಾರನ್ನು ತೊಗೋಬೇಕು? ನೆಕ್ಸ್ಟ್ ಅರ್ಜುನ. ಅಷ್ಟೆ, ನೆಕ್ಸ್ಟ್ ಅರ್ಜುನ. ಇಲ್ಲಿ ಸಾರಸ್ಯ ಇಲ್ಲಿ ಸ್ವಲ್ಪ ಅರ್ಥ ಮಾಡಿಕೊಟ್ರಿ. ಯತ್ರ ಯೋಗೇಶ್ವರ ಕೃಷ್ಣ ಯತ್ರ ಪಾರ್ಥ ಧನುರ್ಧರ ಬಂತು. ನಮಗೇನು ಅನ್ನಿಸ್ತು ನೋಡ್ರಿ, ನೀವು ಯಾಕೆ ತೊಗೋತೀವಿ ಗೊತ್ತು ಅರ್ಜುನ ಅಂತೇಳಿ? ಧನುರ್ಧರ ಇದೆಯಲ್ಲ, ಅಲ್ಲ ಅಧನುರ್ಧರ ಬಿಡಿಸ್ಬೇಕಾದ್ರೆ. ಯತ್ರ ಪಾರ್ಥ ಅಧನುರ್ಧರ, ಧನುರ್ಧರ ಪಾರ್ಥನಾದರೆ ಆತ, ಆ ಬರುತ್ತೆ ಮುಂದೆ ಬಿಡಿಸಿದರೆ. ಪಾರ್ಥೋ ಆ ಧನುರ್ಧರ, ಧನುಷ್ ಹಿಡಿಯದ ಪಾರ್ಥ ಅಂದರೆ ಭೀಮಸೇನ ಅಂತ ಅರ್ಥ. ವೆರಿ ಸಿಂಪಲ್ ಅದು, ಗೊತ್ತಾಯ್ತಾ? ಇನ್ನು ಆಪೇಕ ಇಟ್ಕೊಳ್ಳಿ, ಪಾರ್ಥ ಧನುರ್ಧರ ಅಷ್ಟೆ. ಅದರಲ್ಲೇ ಸಾರಸ ತತ್ವಮಸಿ ಅತತ್ವಮಸಿ ಇದ್ದಾಗ. ಆದರೆ ಭಗವದ್ಗೀತೆ ಆ ಶ್ಲೋಕ ಕೂಡ ಎಷ್ಟು ಅರ್ಥ ಬರ್ತದಾಗ. ಫಸ್ಟ್ ಭೀಮ ಅಂತಲೇ ಅರ್ಥ ಮಾಡಬೇಕು, ಸೆಕೆಂಡ್ ಅರ್ಜುನ. ಇನ್ನೂ ಬಂದಾಗ ಪಾಂಡವರು ಬರ್ತಾರೆ. ಯಾಕೆಂದರೆ ಧರ್ಮ ವಿವರ್ಧತೆ ಇದಿಷ್ಟೇ ಕೀರ್ತನೆಯನ್ನು ಎಕ್ಸ್ಪ್ಯಾಂಡ್ ಮಾಡೋಕ್ಕೆ ಬರ್ತದೆ. ಬಟ್ ಫಸ್ಟ್ ಪ್ರಿನ್ಸಿಪಲ್ ಮೀನಿಂಗ್ ಯಾವುದು ಅದಕ್ಕೆ? ಭೀಮ ಅಂತ. ಹರಿ ವಾಯು ಎಲ್ಲ ಕಡೆ ಬಂತು, ಹರಿ ವಾಯು. ಅದು ನಿತ್ಯ ಜೀವನ ನಡೆಯೋದು ಹಾಗೆ. ದೇಹೇಪಿ ಯತ್ರ ಪವನಃ ತತ್ರ ಹರಿರ್ಯತೋಸೌ. ದೇವರಿರ್ತಾರೆ, ಪ್ರಾಣದೇವರಿರ್ತಾರೆ. ಉಳಿದವರೆಂದು ಇರಲಿ ಬಿಡಲಿ, ಅವ್ರು ಬದುಕಲಿಕ್ಕೆ ಎರಡು ಇಬ್ಬರು ಇರಬೇಕು.
ಪಾರ್ಥಂ ಪಾರ್ಥೈ ಸುಸತ್ಕೃತಃ ಇಷ್ಟು ಮಾಡಿದ ಮೇಲೆ ಅರ್ಜುನ್ ಇಷ್ಟು ಮಾಡಿದ. ಎಲ್ಲ ಪಾಂಡವರು ಸೇರಿಬಿಟ್ಟು ಏನು ಮಾಡಿದ್ರು, ಆಮೇಲೆ ವಿಶೇಷ ಸತ್ಕಾರವನ್ನು ಕೃಷ್ಣನೇ ಮಾಡಿದರು. ಅಲ್ಲಿಂದ ಕೃಷ್ಣ ನಾನು ಸ್ವಲ್ಪ ಹೋಗಿ ಬರ್ತೀನಪ್ಪ ಅಂತ ಹೊರಟರು. ಇಲ್ಲೇ ಇದ್ದುಬಿಟ್ಟಿದ್ದು, ಬರೀ ಅಪ್ಪ ಅಮ್ಮ ಕಾಯ್ತಿರ್ತಾರಲ್ಲ, ಹಾಗಾಗಿ ಅಲ್ಲೂ ಸ್ವಲ್ಪ ದಿವಸ ಇರಬೇಕಲ್ಲ ಅಂತ ಹೊರಡ್ತಾನೆ. ಅವರು ಕಳಿಸ್ಕೊಡ್ತಾರೆ. ದಾರಿಯಲ್ಲಿ ಏನೇನೋ ಆಗ್ತದೆ ನಾಳೆ. ಕೃಷ್ಣ ದಾರಿಯಲ್ಲಿ ಹೋಗ್ಬೇಕಾದ್ರೆ ಏನೇನೋ ನಡೀತವೆ ದಾರಿ ವಿಷಯಗಳು, ಅದೆಲ್ಲ ನಾಳೆ ಹೇಳ್ತಾರೆ. ನಾಳೆ ನೋಡಿ.